ಸರ್ ಫೋನ್ ಡೌನ್ ಮಾಡಿ. ಅದೇ ರೀತಿ ನಮ್ಮ ಪ್ರಜ್ವಲ್ ಸರ್ ನೆನಪಾಗ್ತಾರೆ. ಒಂದು ನನ್ನ ಫಸ್ಟ್ ಸಿನಿಮಾ ಆ್ಯಕ್ಚುಲಿ ಫ್ಲಾಪ್ ಆಗಿತ್ತು, ನನ್ನ ನೇರವಾಗಿ ರಾಜಹಂಸ ಅಂತ. ಆವಾಗ ನಾನು ಗುರು ಸರ್ ಹತ್ರ ರಾಜ ಹುಲಿ ರುದ್ರತಾಂಡವ ಎಲ್ಲ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ. ಅವ್ರಿಗೆ ಈ ಜೆಂಟಲ್ಮನ್ ಕತೆ ಹೇಳಿದಾಗ ಎಷ್ಟೇ ಆದರೂ ಶಿಷ್ಯ ಅಲ್ವಾ, ಅದೆಲ್ಲ ಬಿಟ್ಬಿಡು ಮತ್ತೆ ಹೊಸದಾಗಿ ಶೂಟ್ ಮಾಡೋಣ ಅಂತ ಒಂದು ದೊಡ್ಡ ಆಸೆ ಹೊತ್ಕೊಂಡು ಇಬ್ಬರು ಕ್ರಿಯೇಟಿವ್, ಅಂದರೆ ಅವರು ಗುರು ಸರ್ನು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ಇದು ತುಂಬ ಕ್ರಿಯೇಟಿವ್ ಚಾಲೆಂಜ್ ಕತೆ. ಅಂದರೆ ಸ್ವಲ್ಪ ಸ್ಲೀಪಿಂಗ್ ಡಿಸಾರ್ಡರ್ ಇದು ಅಷ್ಟು ಈಸಿಯಾಗಿ ಒಬ್ಬ ಡೈರೆಕ್ಟರ್ ಬಿಟ್ಟು ಡೈರೆಕ್ಟಾಗಿ ಯಾರಾದ್ರು ಪ್ರೊಡ್ಯೂಸರ್ ಹೇಳೋಕೆ ಹೋದರೆ ಇದು ಒಪ್ಕೊಳ್ಳೋಕ್ಕಾಗಲ್ಲ. ಸೊ ಅವರೊಬ್ಬ ನಿರ್ದೇಶಕರಾಗಿರೋದ್ರಿಂದ ಇದರಲ್ಲಿರೋ ಒಂದು ಅಂಶನ ಗುರುತಿಸಿದ್ರು. ಜೊತೆಗೆ ಅಂದರೆ ನಮ್ಮ ಜೊತೆ ಸ್ಕ್ರಿಪ್ಟಲ್ಲಿ ಪ್ರತಿ ಹಂತದಲ್ಲಿದ್ದು ಒಂದು ಕಮರ್ಷಿಯಲ್ ಅಂದರೆ ಹೇಗೆ ಅಂತ ನನಗೂ ಸ್ವಲ್ಪ ತಿದ್ದಿ ಹೇಳಿಕೊಟ್ಟು ಇದು ಒಂದು ಜೊತೆಗೆ ಸ್ಕ್ರಿಪ್ಟ್ ಮಾಡಿ ಒಂದು ಜೆಂಟಲ್ಮ್ಯಾನ್ ಅನ್ನೋದು ಸೃಷ್ಟಿ ಆಯಿತು. ನಾನು ಇವಾಗೂ ನೆನೆಸ್ಕೊಳ್ತೀನಿ. ಪ್ರಜ್ವಲ್ ಸರ್ಗೆ ಹೋಗಿ ಕತೆ ಹೇಳಿದೆ. ಅವರು ಈ ಕ್ರಿಯೇಟಿವ್ ಚಾನೆಲ್ನ ಏನು ಒಂದು ಪ್ರಶ್ನೆ ಮಾಡಿದೆ, ಅಂದರೆ ಕತೆ ಅವ್ರಿಗೆ ಇಷ್ಟ ಆಗಿ ಒಪ್ಕೊಂಡ್ರು. ಸೊ ಅವತ್ತಿಂದ ಆ ಕತೆಗೆ, ಆ ಕ್ಯಾರೆಕ್ಟರ್ಗೆ ತುಂಬ ಡೆಡಿಕೇಶನ್. ಅಂದರೆ ಈ ಸಿನಿಮಾ ನೀವು ಎಷ್ಟೋ ಜನ ನೋಡಿರ್ತೀರ, ಎಷ್ಟೋ ಫುಟ್ಬಾತಲ್ಲಿ, ಡ್ರೈನೇಜಲ್ಲಿ, ಎಲ್ಲಂದರೆ ಅಲ್ಲಿ ಅವನು ನಿದ್ದೆ ಮಾಡುವ ಕ್ಯಾರೆಕ್ಟರ್ಗಳು. ಸೊ ಒಂದು ದಿನವೂ ಅವರು ನಮಗೆ ಇದು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ. ಸರ್ ಇಲ್ಲಿ ಲೊಕೇಶನ್, ಇಲ್ಲಿ ಹಿಂಗೆ ಮಲ್ಕೊಂಡಿರ್ತೀರ ಸರ್, ಇಲ್ಲೇ ಬಿದ್ದಿರ್ತೀರ, ಇದು ಡ್ರೈನೇಜ್. ನಾನು ರಿಯಲ್ ಆಗಿ ಲೊಕೇಶನ್ಸ್ನ ನಾವು ಸೆಟ್ ಹಾಕಿದ್ದಲ್ಲ, ಯಾಕಂದರೆ ನಮಗೊಂದು ಲಿಮಿಟೆಡ್ ಇರೋದ್ರಿಂದ ನಾವು ರಿಯಲ್ ಲೊಕೇಶನ್ಸ್ ಹೋಗ್ತಾ ಇದ್ದೀವಿ. ಸೊ ಒಂದು ಪ್ರಶ್ನೆ ಹೇಳಿದೆ ನನಗೆ ಮಾಡಿದ್ರು. ಅದಕ್ಕೋಸ್ಕರ ಆ ಒಂದು ಡೆಡಿಕೇಶನ್ಗೆ ಇವತ್ತು ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ನಿಮಗೆ ಅದು ಸಿಕ್ಕಿರೋದು ಅದು ನಿಮ್ಮ ಅರ್ಹತೆ ಅದು, ಯಾಕಂದರೆ ನೀವು ಅಷ್ಟು ಕಷ್ಟಪಟ್ಟಿದ್ದೀರ. ನೀವಾಗಲಿ ನಂದ ಸರ್ ಆಗಲಿ, ಯಾಕಂದರೆ ನೀವಿಬ್ಬರು ಮೇಕಪ್ಪಿಂದ ಹಿಡಿದು, ನಂದ ಸರ್ ಮೇಕಪ್ಪಿಂದ, ಯಾಕಂದರೆ ಅವನು 18 hours ಸ್ಲೀಪಿಂಗ್ ಅಂತಂದರೆ ಅವನು ಎದ್ದ ತಕ್ಷಣ ಹೇಗಿರಬೇಕು ಅವ್ರದ್ದೇ ಡಿಸ್ಕಷನ್ ತುಂಬ. ಅವನು 18 hours ಆದಮೇಲೆ ಅವನು ಎಷ್ಟು ಡ್ರೋಸ್ ಇರಬೇಕು, ಅವನು ಹೇರ್ ಸ್ಟೈಲ್ ಹೇಗಿರಬೇಕು, ತುಂಬ ಅವರು ಹಾರ್ಡ್ ವರ್ಕ್ ಮಾಡಿ ಈ ಸಿನಿಮಾಗೆ ಇದು ಮಾಡಿದ್ದಾರೆ. ಆಮೇಲೆ ಮತ್ತೊಮ್ಮೆ ನನ್ನ ಜೊತೆಗೆ ನಿಂತ್ಕೊಂಡು ಒಂದು ಲೈಫ್ ಕೊಟ್ಟಿದ್ದಕ್ಕೆ ಗುರು ಸರ್ ಥ್ಯಾಂಕ್ ಯು. ಮತ್ತೊಮ್ಮೆ ಮಾಡೋಣ ಈ ಥರ. ಅದಾದಮೇಲೆ ನನ್ನದು ಜರ್ನಿ ಸ್ವಲ್ಪ ಬೇರೆ ಆಯಿತು, ಗುರು ಸರ್ ಜೊತೆ ಮತ್ತೆ ಮಾಡಬೇಕು. ಹಾಗೆ ನನ್ನ ಸ್ಟ್ರೆಂತ್ DOP ಸುಧಾಕರ್, ನನ್ನ ಎಲ್ಲ ಸಿನಿಮಾಗೆ ಅವರು DOP ಆಗಿ ಕೆಲಸ ಮಾಡಿದ್ದಾರೆ. ಗುರು ಶಿಷ್ಯರು, ಜೆಂಟಲ್ಮ್ಯಾನ್, ರಾಜಹಂಸ. ಸೊ ಅವರು ನನಗೆ ಸ್ಕ್ರಿಪ್ಟ್ ಹಂತದಿಂದನೂ ಜೊತೆಗಿರ್ತಾರೆ, ಯಾಕಂದರೆ ಅವರು ತುಂಬ ಪುಸ್ತಕದ ಯಾಕಂದರೆ ಯಾವಾಗಲೂ ಪುಸ್ತಕನೇ ಒಂದು ಬುಕ್ಸ್ ಓದೋದ್ರಿಂದ ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ಹೇಳಿದ್ರೆ ನಾನು ಇವ್ರಿಗೆ ಫೋನ್ ಹಾಕಿ ಹೇಳಿದ್ರೆ ಸಾಕು, ಅವ್ರು ಎಷ್ಟು ಬುಕ್ಸ್ ಬೇಕು, ಇದ್ರ ಸಂಬಂಧಪಟ್ಟದ್ದು ಎಷ್ಟು ಬುಕ್ಸ್ ಇದ್ದಾವೆ ಎಲ್ಲ ತಂದು ಕೊಡೋದೇ ನನಗೆ ಸುಧಾಕರ್. ಹೇಗೆ ಸ್ಕ್ರಿಪ್ಟಿಂದ ಹಿಡಿದು ಸ್ಕ್ರೀನ್ವರೆಗೂ ಯಾವಾಗಲೂ ಜೊತೆಗಿರ್ತಾರೆ. ಥ್ಯಾಂಕ್ ಯು ಸರ್. ಇವತ್ತು ನಾವೇನಾದರೂ ಇಲ್ಲಿ ಮಾಡಿದ್ದೀನಿ ಅಂದ್ಕೊಂಡಿರೋದು ನಿಮ್ಮ ಸಹಕಾರ. ಆಮೇಲೆ ಮಾಸ್ಟರ್, ನಂದು ಎಲ್ಲ ಸಿನಿಮಾದಾಗ ಮಾಸ್ಟರ್ ಇಟ್ಟಿದೆ. ಒಂದು ಒಳ್ಳೆ ಟಾಪ್ 10 ಕನ್ನಡ ಇಂಡಸ್ಟ್ರಿ ಸಾಂಗಲ್ಲಿ ಜೆಂಟಲ್ಮನ್ ಸಾಂಗ್ನು ಒಂದು ಮರಳಿ ಮನಸ್ಸಾಗಿದೆ. ನೀವೆಲ್ಲ ಇದುವರೆಗೂ ಕೇಳಿದ್ದೀರ. ಅದು ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಮುರಳಿ ಮಾಸ್ಟರ್. ಅಂದರೆ ಆ ಸಿನಿಮಾ ತುಂಬ ಒಂದು ಎಲ್ಲ ಸೌಲಭ್ಯದಿಂದ ಮಾಡಿದ್ದಲ್ಲ, ಅಂದರೆ ಎಲ್ಲ ಟೆಕ್ನಿಷಿಯನ್ಸ್ನ ಅವ್ರ ಸಮಯನ, ಅವರ ಸಂಭಾವನೆಗಳನ್ನ ಬಿಟ್ಟೇ ನಮಗೆ ಮಾಡಿಕೊಟ್ಟಿದ್ದೆ. ಯಾಕಂದರೆ ನಾವು ತುಂಬ ಚಾಲೆಂಜಿಂಗ್ ಆಗಿ ತಗೊಂಡಿರೋದ್ರಿಂದ ಆ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಆರಾಧ್ಯ ಆಗಿರ್ಬೋದು, 24 hours ಎಲ್ಲ ಕೆಲಸ ಮಾಡಿದ್ವಿ. ಆ ಚಿಕ್ಕ ಹುಡುಗಿ 24 ಗಂಟೆ ಎದ್ದಿದ್ದೆಲ್ಲ ನಮ್ಮ ಜೊತೆ ಕೆಲಸ ಮಾಡಿದ್ದಾಳೆ. ಆ ಸಿನಿಮಾ ಇನ್ನೊಂದು ರೀತಿಯಲ್ಲಿ ಒಂದು ಎಮೋಷ್ನಲ್ ಆಗಿ ಕಟ್ಟಿಕೊಡೋಕ್ಕೆ ಒಂದು ಸ್ಟ್ರೆಂತ್ ಆರಾಧ್ಯನೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೂ ಮರೆಯಾಗಿಲ್ಲ ನಮ್ಮ ಅಜನೀಶ್ ಸರ್. ಸೊ
ನನ್ನ ಎಲ್ಲ ಸಿನಿಮಾಗೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಪ್ರತಿ ಸಿನಿಮಾದಲ್ಲೂ ಒಂದಲ್ಲ 2 ಸಾಂಗ್ ಇಟ್ಕೊಡ್ತಾನೆ ಬಂದಿದ್ದಾರೆ. ಸೊ ಅವ್ರಿಗೆ ಇವತ್ತು ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಅಗ್ನಿ ಸರ್. ಆಮೇಲೆ ನಮ್ಮ ಹೀರೋಯಿನ್ ನಿಶ್ವಿಕಾ ನಾಯ್ಡು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಆಮೇಲೆ ನಮ್ಮ ಪುನೀತ್ ಆರ್ಯನು ಅವರು ಜೊತೆಗೆ ನಿಂತ್ಕೊಂಡು ಇದು ಮಾಡಿದ್ದಾರೆ. ಆಮೇಲೆ ಪೆಂಟಗನ್ನಲ್ಲಿ 4 ನಿರ್ದೇಶಕರನ್ನ ಅವರು ಲಾಂಚ್ ಮಾಡಿದ್ದಾರೆ. ಇವಾಗ ರಾಮರಸದಲ್ಲೂ ಆ ಥರದ್ದೊಂದು ಪ್ರಯತ್ನ ಆಗಿದೆ. ಸೊ ಇದೇ ಇಂಡಸ್ಟ್ರಿ ಅಂದರೆ ಈ ಥರನೇ ಆಗಬೇಕು. ಸೊ ಅವ್ರು ನೋಡಿ ನಾನು ಇವಾಗ ಮುಂದೆ ಅದೇ ಥರ ಪ್ರೊಡಕ್ಷನ್ ಮಾಡಿ ಕೆಲವು ನಿರ್ದೇಶಕರನ್ನ ಬೆಳೆಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಅವ್ರ ಹಾದಿಯಲ್ಲಿ ನಾನು ಬೆಳೆದಿರೋದ್ರಿಂದ ಅವರೇ ನಮಗೆ ಒಂದು ಸ್ಟ್ರೆಂತ್ ಆಗಿ ಹೇಳ್ಕೊಟ್ಟಿರೋದ್ರಿಂದ ನಾನು ಹೇಳಿದೆ ಹಿಂಗೆ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ, ಹಿಂಗೆ ಪ್ರೇಮ್ ಸರ್ ಹಾಕೊಂಡು ಇಲ್ಲ ಮಾಡು ಮಗ, ಎಲ್ಲ ನಾವು ಜೊತೆಗಿರ್ತೀವಿ, ಹೀಗೆ ಮಾಡಬೇಕು, ಬರೀ ನಮ್ಮದು ಹೋಗೋದಲ್ಲ ಜೊತೆಗೇನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ. ಅವ್ರ ಧೈರ್ಯದ ಮೇಲೆ ನಾವು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ರಾಜ್ಯ ಪ್ರಶಸ್ತಿ ತಗೊಂಡಿರೋದು ಭಾಳ ಖುಷಿ ಅಲ್ವಾ? ಯಾಕಂದರೆ ಅವ್ರು ಗೆದ್ದ ನಾವು ಗೆದ್ದಂಗೆ ಅವ್ರ ಜೊತೆಗೆ ನಾವೆಲ್ಲ ಆಗಿದೆ. ಯಾಕಂದ್ರೆ ಅವ್ರು ಪ್ರತಿ ಸಿನಿಮಾದಲ್ಲಿ ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಅಂದರೆ ಇಲ್ಲಿವರೆಗೂ ಅವ್ರ ಜೊತೆ ಕರ್ಕೊಂಡು ಹೋಗ್ತಾನೆ ಇದ್ದಾರೆ, ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಖುಷಿ ನಮಗೆ, ಭಾಳ ಖುಷಿ ಆಗುತ್ತೆ ಸರ್. ಲವ್ ಯು ಅದೊಂದು ಹೇಳ್ಬೋದು ನಾವು. ಯಾಕಂದರೆ ಬಹಳ ಹೆಮ್ಮೆ ಆಗುತ್ತೆ. ಜೆಂಟ್ಲ್ಮ್ಯಾನ್ ಸಿನಿಮಾ ಈ ಮಟ್ಟಿಗೆ ಬಂದು ಅವ್ರು ಒಂದು, ಯಾಕಂದರೆ ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ಶಿಪ್ ಇಲ್ಲ ಅಂದ್ರೆ ಆ ಮಟ್ಟಕ್ಕೆ ಬರೋಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. 2ನೇ ಸಿನಿಮಾ ಆದ್ರೂ ಅವರು ಪಟ್ಟ ಶ್ರಮನ ನೋಡಿದ್ದೀವಿ. ಆ ಸಿನಿಮಾದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ ಆ ಸಿನಿಮಾನ ತೊಗೊಂಬರೋದಕ್ಕೆ. ಅದಕ್ಕೆಲ್ಲ ಕಾರಣ ನಮ್ಮ ಗುರುದೇಶ್ ಪಾಂಡೆ ಅವರು ಪ್ರತಿಯೊಬ್ಬರಿಗೂ ಅವಕಾಶಗಳು ಕೊಡ್ತಾನೆ ಇದ್ದಾರೆ. ನನಗೂ ಅಷ್ಟೇ ರಾಜಾವಲಿ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಕೊರಿಯೋಗ್ರಾಫ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಈಗ ಅದೇ ಥರ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೇ ಥರ ಮಾಡ್ಕೊಂಡು ಹೋಗ್ತಾ ಇದೆ. ಪ್ರತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡದ ಒಂದು ಒಳ್ಳೊಳ್ಳೆ ಕಲಾವಿದರನ್ನ ಬೆಳೆಸ್ಕೊಂಡು ಹೋಗಿ, ಅಷ್ಟೇ ನೀರು ಕೇಳೋದು. ಥ್ಯಾಂಕ್ ಯು ಎಲ್ಲರಿಗೂ. ಜಡೇಶ್ ಅಣ್ಣ, ಪ್ರಜ್ವಲ್ ದೇವರಾಜ್ ಅಣ್ಣ, ನಿಶ್ವಿಕಾ ಅಕ್ಕ, ಯುಪಿ ಸರ್, ದಿ ಎಂಟೈರ್ ಜೆಂಟಲ್ಮ್ಯಾನ್ ಟೀಮ್, ಕಿರಣ್ ಅಣ್ಣ ಹಾಗೆ ಮಹೇಶ್ ಅಣ್ಣ, ತುಂಬ ಧನ್ಯವಾದಗಳು. ಇಲ್ಲಿ ಬಂದು ತುಂಬ ಖುಷಿ ಆಗ್ತಿದೆ. So sweet. Thank you so much ಆರಾಧ್ಯ. ಸತಿ ಗುರುಜಿ ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ತುಂಬ ಪೀಡಿಸಿದ್ದೀನಿ. ನಿನ್ನೆಯಿಂದ ಒಂದು 10 ಕಾಲ್ ಮಾಡಿದ್ದೀನಿ ಹೆಗ್ಡೆ ಅವರಿಗೆ. ಅವ್ರು ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ರಾಮರಸದ ಆಮೇಲೆ ಮಾತಾಡ್ತೀನಿ. ಬರೀ ಜೆಂಟಲ್ಮ್ಯಾನ್ ವಿಶೇಷ ರಾಮರಸದ ಜೊತೆಗೆ ಮಾಡ್ತಾ ಇರೋದು ಉದ್ದೇಶ ಏನಂತಂದರೆ, ನನಗೆ ನಮ್ಮರು ಪ್ರಜ್ಜು ಅವರು ನಾವಿಬ್ಬರು ಅಣ್ಣ ತಮ್ಮ ಇದ್ದಂಗೆ. ಆ್ಯಕ್ಚುಲಿ ನಾವು ತುಂಬ ಲಾಂಗ್ ಬ್ಯಾಕಿಂದ ನಮ್ಮಿಬ್ಬರದ್ದು ಒಂದು ಜರ್ನಿ ಇದೆ. ಸಿನಿಮಾ ಮಾಡಿದ್ದು ತಡ ಆಯಿತು ಜೆಂಟಲ್ಮ್ಯಾನು, ಆದರೆ ಅದಕ್ಕಿಂತ ಸುಮಾರು ಒಂದು 4-5 ವರ್ಷದಿಂದ ನಾವಿಬ್ಬರು ಸಿನಿಮಾ ಮಾಡಬೇಕು, ನಾನು ಡೈರೆಕ್ಟ್ ಮಾಡಬೇಕು, ನಾನು ಕತೆ ಹೇಳಿದೆ ಠಾಕ್ರೆ ಮಾಡಬೇಕಂತ. ಅದಾದಮೇಲೆ ಆ ಠಾಕ್ರೆ ಮಾಡೋಕ್ಕೆ ಆಗಲಿಲ್ಲ ಬೇರೆ ಪ್ರೊಡ್ಯೂಸರಿಂದ. ಅವಾಗ ನಾನು ನಿರ್ಮಾಪಕನಾಗಿ ಠಾಕ್ರೆ ಮಾಡಬೇಕಂತ ಅನ್ನೋ ಟೈಮಲ್ಲಿ ನಮ್ಮ ಜಡೇಶ್ ಬಂದರು. ಅವರು ರಾಜಹಂಸ ಸಿನಿಮಾ ಆಗಿದ್ದು. ನನಗೊಂದು ಬ್ರೇಕ್ ಬೇಕು ಸರ್, ನಾವೆಲ್ಲ ಜೊತೆಯಲ್ಲಿ ರಾಜಾವಲಿ ರುದ್ರತಾಂಡವ ಮಾಡಿದ್ವಿ. ಇವಾಗ ನೀವು ನಮಗೆ ಲೈಫ್ ಆಗೋ ಥರದ್ದು ಏನಾದರೂ ಒಂದು ಸಿನಿಮಾ ಮಾಡೋಣ ಅಂತ ಅವ್ರು ಬಂದು, ಸರಿ ನೀವು ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಜೆಂಟಲ್ಮ್ಯಾನ್ ಸಿನಿಮಾ ಆಯಿತು. ಜಡೇಶ್ ಲೈಫ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಬೋದು, ಆದರೆ ನಾವೆಲ್ಲ ಜೊತೆಯಲ್ಲೇ ಬೆಳೆದಿರೋರು ನಾವೆಲ್ಲ. ಯಾಕೆಂದರೆ ನಾವು ದಿನ ಬೆಳಗಾದರೆ ಕನಸು ಕಂಡ್ಕೊಂಡೇ ಬೆಳೆದಿರೋರು. ಯಾಕೆಂತಂದರೆ ನಾನು ಜಡೇಶ್ ಯಾವಾಗಲೂ ಪಾರ್ಕಲ್ಲಿ ಕೂತ್ಕೊಂಡು ದಿನ ಮಾತಾಡ್ತಾ ಇದ್ದಿದ್ದೆ ಯೋಗರಾಜ್ ಭಟ್ರು ಸರ್ ಮತ್ತು ಸೂರಿ ಸರ್. ಅವರಿಬ್ಬರೇ ರೆಫರೆನ್ಸ್ ಇಟ್ಕೊಂಡು ನಾವಿಬ್ಬರು ಮಾತಾಡ್ತಾ ಇದ್ವಿ. ಅವ್ರು ಹೆಂಗಿದ್ದಾರೆ ನೋಡಿ ಸರ್ ಫ್ರೆಂಡ್ಸು ಆಗಿ, ಅವರು ಒಬ್ರಿಗೊಬ್ರು ಹೆಂಗೆ ಸಾಥ್ ಕೊಡ್ಕೊಂಡು ಜೊತೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಾವು ಒಂದು ಮಾಡಬೇಕು ಅಂತ ರಾಜಾವಲಿಯಿಂದ ನಮ್ಮಿಬ್ಬರದ್ದು ಜರ್ನಿ ಸ್ಟಾರ್ಟ್ ಆಯಿತು. ಮಹಾಲಕ್ಷ್ಮಿ ಪಾರ್ಕಲ್ಲೇ ಮೋಸ್ಟ್ಲಿ ನಾವಿಬ್ಬರು ಕೂತ್ಕೊಂಡು ಯಶ್ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು, ಈ ಕಡೆ ಕೆ ಮಂಜು ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಮಾತಾಡ್ತಾ ಶುರು ಮಾಡಿದ್ವಿ. ಅಲ್ಲಿಂದ ಜಡೇಶ್ ನನ್ನ ಜೊತೆ ಜರ್ನಿ ಮಾಡಿದ್ದಾರೆ. ನಮ್ಮಿಬ್ಬರದ್ದು ಅದಕ್ಕಿಂತ ಮುಂಚೆ ಅವರು ಒಂದು ದಿಲ್ದಾರ್ ಅಂತ ಒಂದು ಸಿನಿಮಾ ಕತೆ ಬರೆದಿದ್ರು. ಆ ಕತೆ ಇಷ್ಟ ಆಗಿ ನಾನು ಕರೆದು ಮಾತಾಡಿದಾಗ ಆ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿವರೆಗೂ ನಾವು ಜೊತೆಯಲ್ಲೇ ಇದ್ದೀವಿ ಜಡೇಶ್ ಜೊತೆಗೆ. ಅವ್ರು ಯಾವುದೇ ಕೆಲಸ ಮಾಡಿದ್ರು ನಾವಿರ್ತೀವಿ, ನಮ್ಮ ಕೆಲಸಕ್ಕೆಲ್ಲದಕ್ಕೂ ಅವ್ರು ಇರ್ತಾರೆ. ಸ್ನೇಹ ಹಾಗೆ ಮುಂದೆ ಹೋಗಿದೆ. ಪ್ರಜ್ಜು ಅವ್ರದ್ದು ರಾಮರಸ ಈ ಸಿನಿಮಾ ಶುರು ಮಾಡಬೇಕಂದಾಗ್ಲೇ, ಈ ಪಾತ್ರ ಕ್ರಿಯೇಟ್ ಆದಾಗ್ಲೇ ಡೈರೆಕ್ಟರ್ ಅಂತ ಹೇಳಿದೆ, ಸರ್ ನೋಡಿ ಪ್ರಜ್ಜು ಚೆನ್ನಾಗಿರ್ತಾರೆ ಈ ಪಾತ್ರಕ್ಕೆ ಅಂತ ಅಂದಾಗ ಶುರು ಮಾಡಿದ್ವಿ. ಆ ಶುರು ಮಾಡೋ ಟೈಮಲ್ಲಿ ನಮ್ಮ ಅದೃಷ್ಟಕ್ಕೆ ಜೆಂಟಲ್ಮ್ಯಾನ್ ಸಿನಿಮಾಗೆ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿದೆ. ತುಂಬ ಖುಷಿ ಕೊಟ್ಟಂಥ ವಿಷಯ. ಯಾಕೆಂದರೆ ಅವರು 30 ಸಿನಿಮಾ ಆಗಿತ್ತು.
ಆದರೆ ಜೆಂಟ್ಲ್ಮ್ಯಾನ್ ಅಂತ ನಾವು ಪ್ರೊಡಕ್ಷನ್ ಮಾಡಿರೋ ಸಿನಿಮಾಗೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ತುಂಬ ಖುಷಿ ಕೊಟ್ಟಿದೆ. ಅದಾದಮೇಲೆ ಇವತ್ತು ರಾಮರಸ ಮತ್ತೆ ತಿರ್ಗಾ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ಗಳಿಗೆಗಳು ತುಂಬ ಅಮೂಲ್ಯವಾದದ್ದು, ಅವ್ರ ಜೊತೆ ಕಳೆದಿರುವಂಥದ್ದು ತುಂಬ ಪ್ರೌಡ್ ಇದೆ. ಮತ್ತು ಜೆಂಟ್ಲ್ಮ್ಯಾನ್ ಸಿನಿಮಾಗೆ ಸಪೋರ್ಟ್ ಮಾಡಿದಂಥ ಅಷ್ಟು ಟೆಕ್ನಿಷಿಯನ್ಸ್ಗೆ, ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಇರ್ಬೋದು, ಅದಾದಮೇಲೆ ಮುರಳಿ ಮಾಸ್ಟರು, ಅವಾಗ ನಮ್ಮ ಅರ್ಜುನ್ ಮಾಸ್ಟ್ರು ಅಸಿಸ್ಟೆಂಟ್ ಆಗಿದ್ದರು ಅವತ್ತು. ಇವಾಗ ಅವರು ನಮ್ಮ ರಾಮರಸಗೆ ಆ್ಯಕ್ಷನ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡುವಂಥ ಅಷ್ಟು ಟೆಕ್ನಿಷಿಯನ್ಸ್ಗೆ ಮತ್ತು ಅಷ್ಟು ಜನ ನಟರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಜೆಂಟ್ಲ್ಮ್ಯಾನ್ ಸಿನಿಮಾ ನಾನು ಮಾಡಬೇಕಾದ್ರೆ ನನಗೆ ಬೆಂಬಲವಾಗಿ ನಿಂತಂಥ, ಯಾವತ್ತೂ ಮರೆಯೋಕ್ಕಾಗದೇ ಇರೋಂಥ, ನಾನು ಪ್ರೊಡ್ಯೂಸರ್ ಆಗೋಕ್ಕೆ ಕಾರಣರಾದಂಥ ಒಬ್ಬರು ವಿವೇಕ್ ನಾಯ್ಡು ಮತ್ತು BT ಮಂಜುನಾಥ್, ಅವರಿಬ್ಬರೂ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನನ್ನ ಜೊತೆ ನನ್ನ ಜೊತೆ ಸೇರಿಕೊಂಡು ಅವತ್ತು ನನ್ನ ಜೊತೆ ಪ್ರೊಡಕ್ಷನ್ ಸೇರಿಕೊಂಡು ನನಗೆ ಸಹಾಯ ಮಾಡಿಕೊಂಡು ಅವರಿಬ್ಬರು ಸಿನಿಮಾ ಮಾಡಿದ್ರು. ಅವರಿಬ್ಬರಿಗೂ ಧನ್ಯವಾದ ಹೇಳ್ತೀನಿ. ಪ್ಲೀಸ್ ಕಂಟಿನ್ಯೂ. ಸೊ ಹೆಮ್ಮೆ ಖಂಡಿತವಾಗ್ಲೂ ಹೌದು, ಬಟ್ ಹೆಗಲ ಮೇಲೆ ಭಾರ ಜಾಸ್ತಿ ಆಗುತ್ತೆ. ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ 50 kg ಡಂಬಲ್ ಎತ್ತಬೇಕಾದ್ರೆ ಎಷ್ಟು ಕಾಲು ನಡುಗುತ್ತೋ ಅಷ್ಟು ನಡುಗುತ್ತೆ ಇವಾಗ. ಬಿಕಾಸ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಒಂದ್ಸತಿ ಬಂದ ಮೇಲೆ ನಟ ಮೇಲಾಗಲಿ, ನಾವು ಮಾಡುವಂಥ ಚಿತ್ರಗಳಾಗಲಿ, ನಾವು ಸಮಾಜಕ್ಕೆ ಏನು ಹೇಳ್ತೀವಿ ಅನ್ನೋದಾಗಲಿ, ಇದೆಲ್ಲವೂ ಇನ್ನೂ ತುಂಬ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ. ಇನ್ನೂ ಒಳ್ಳೆಯ ಸಿನಿಮಾಗೆ ಕೊಡೋ ಪ್ರಯತ್ನ ಜಾರಿ ನಡೀತಾನೆ ಇರುತ್ತೆ. ಮತ್ತೊಮ್ಮೆ ಕರ್ನಾಟಕ ಜನತೆಗೆ ಅಂತಿದ್ರು ಎಲ್ರಿಗೂ ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೊ ಮಚ್. ಇರುವಂಥ ಡಂಪ್ 2 ಈಸಿಯಾಗಿ ಕಂಡುಹಿಡಿಬೋದು, ಯಾಕಂದರೆ 1 ಕಿಲೋಮೀಟರ್ ದೂರದಿಂದನೇ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗುತ್ತೆ ಎಲ್ಲಿದೆ ಅದು ಅಂತ. ಸೊ ಮಧ್ಯಾಹ್ನ ಸಮ್ಮರಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ. 12 ಗಂಟೆಗೆ ಫಸ್ಟ್ ಶಾಟ್ ಬರುತ್ತಲ್ಲ, ನಮಗೆ ಒಂದು ಹೆಲಿಕ್ಯಾಮ್ ಶಾಟ್ ಬರುತ್ತೆ, ಆ ಡ್ರೋನ್ದು ಶಾಟ್ ಬರುತ್ತೆ. ಅದರಲ್ಲಿ ಸುಮಾರು 2.5 ಅವರ್ ಮಲ್ಕೊಂಡೇ ಇದ್ದೀನಿ. ಡ್ರೋನ್ ಹಿಂಗೆ ಬರುತ್ತೆ, ಹಂಗೋಗಿದೆ, ಹಿಂಗೆ ಬರುತ್ತೆ. ನಾನು ವಾಕಿ ಹಿಡಿಯೋಕ್ಕಾಗ್ತಿಲ್ಲ. ಡ್ರೋನ್ ದೂರ ಹೋದ ತಕ್ಷಣ ವಾಕಿ ಪ್ರೆಸ್ ಮಾಡಿ ಆಯ್ತಾ ಅಂತ ಇದ್ದೀನಿ. ಒಂದು 20 ನಿಮಿಷ 30 ನಿಮಿಷ ಅಂದರೆ ಅಷ್ಟು ಟೈಮ್ ಕಳೆದ ಮೇಲೆ ಹದ್ದುಗಳು ರೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಇದು ಓಕೆ ಡ್ರೋನ್ ಶಾಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ತಗೊಂಡ್ಬಿಡಿ ಅಂತ ಕಾಯ್ತಿದ್ದೆ. ಸ್ಲೋ ಆಗಿ ನೋಡ್ತಾ ಅದೊಂದು 5 ಅಡಿ ದೂರಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಕ್ಬೇಕು ಎಲ್ಲರಿದ್ದೀರ ಎಲ್ಲ. ಸೊ ಮೊದಲನೇ ಸರ್ತಿ ಅನಿಸುತ್ತೆ ನಾನು ಕೇಳಿದ್ ಕೂಡ ಆ ತಕ್ಷಣ ಪಟ್ಟಂತ ಎಲ್ಲ ಓಟ್ ಬಂದರು. ಬಟ್ ದಟ್ ಈಸ್ ಆ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾರು ಅಲ್ಲಿ ಹೋಗಿ ಒಂದು 2 ಅವರ್ ಅಲ್ಲಿ ಮಲ್ಕೊ ಅಂದರೆ ಬಹುಶಃ ಯಾರು ಮಾಡ್ತಾರೋ ಗೊತ್ತಿಲ್ಲ, ಮಾಡಿದ್ದೀನಿ. ಅದಕ್ಕಾದ್ರೂ ಸ್ಟೇಟ್ ಅವಾರ್ಡ್ ಬಂದಿರೋದಕ್ಕೆ ಭಾಳ ಸಂತೋಷ. ಬಟ್ ನೆನಪಲ್ಲಿ ಉಳಿದಿರೋದು ಅದೊಂದೇ ಇರೋದು ಎಕ್ಸ್ಪೀರಿಯನ್ಸ್. ಡಬಲ್ ಪ್ರಮೋಷನ್. ಅವಧೂತ ಶ್ರೀ ವಿನಯ್ ಗುರೂಜಿಯವರ ಕಡೆಯಿಂದ ಈಗ ವಿಶೇಷ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಕಾರ್ಯಕ್ರಮಗಳು ಅಂತ ಅವರು ನಿಧಾನವಾಗಿ ಯೋಚನೆ ಮಾಡ್ತಾರೆ. ಗುರು ದೇಶಪಾಂಡೆ ಹೇಳಿದ್ರು 10 ಸಲ ಫೋನ್ ಮಾಡಿದೆ ಅಂತ. ಎಲ್ಲರನ್ನೂ ಕಂಡ ಪ್ರೀತಿ ಅವರಿಗೆ ತುಂಬ ಆತ್ಮೀಯತೆ, ಪ್ರತಿಯೊಬ್ಬರ ಜೊತೆ ಅಷ್ಟು ಆತ್ಮೀಯತೆ ಇರುವಂಥ ವಿನಯ್ ಗುರೂಜಿ ಅವರಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ಸಂಭ್ರಮ, ನಮ್ಮ ಪ್ರಜ್ವಲ್ ಅವರಿಗೆ ರಾಜ್ಯ ಪ್ರಶಸ್ತಿಗೆ ನನ್ನ ಕಡೆಯಿಂದ ಕೂಡ ಅಭಿನಂದನೆಗಳು. ತಡವಾಗಿ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ, ಸಿನಿಮಾ ಫ್ಯಾಮಿಲಿ. ಜೆಂಟ್ಲ್ಮನ್ ಬಂದ ತಕ್ಷಣ ಜೆಂಟ್ಲ್ಮನ್ ಕೇಳ್ತಾ ಇದ್ದೆ. 3 ದಿವಸದಿಂದ ಯಾರು ಜೆಂಟ್ಲ್ಮನ್ ಅನ್ನೋ ಚರ್ಚೆ ನಡೀತಾ ಇದೆ. ನಾನು ಅದ್ರ ಬಗ್ಗೆ ಹೋಗಿಲ್ಲ. ರಾಮರಸ ಡೈರೆಕ್ಟ್ರು ತುಂಬ ಸೆನ್ಸಿಬಲ್ ಅಂತ, ತುಂಬ ಏನಂದ್ರು ಹೊಸದಾಗಿ ಏನೋ ಯೋಚನೆ ಮಾಡ್ತಿರ್ತಾರೆ ಪ್ರತಿ ಸಲ. ಅವ್ರ ಮೊದಲ ಸಿನಿಮಾ 5Dನಲ್ಲಿ ಮಾಡಿದ ಕನ್ನಡದ ಮೊದಲ ಸಿನಿಮಾ ನವಿಲುಗರಿ. ಅವರು ನವಿಲಾದ್ ಅವರು ಮಾಡಿದ್ರು. ಆಗಲೇ ಅವ್ರ ಸಿನಿಮಾ ನೋಡಿದ್ದೆ ನಾನು, ಮತ್ತು ಅವರ ಚಿಂತನಾ ಕ್ರಮ ಭಾಳ ಇಷ್ಟ ಆಗಿತ್ತು. ಅಲ್ಲಿಂದ ಇವತ್ತಿನವರೆಗೂ ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ಬೇರೆ ಥರದೊಂದು ಚಿಂತನೆ ಇರುವಂಥದ್ದು. ರಾಮರಸ ಗುರು ದೇಶಪಾಂಡೆ ಅಂತ ಕಮರ್ಷಿಯಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಮೇಕರ್ ಜೊತೆ ಗಿರಿರಾಜ್ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ನನಗೂ ಕುತೂಹಲ ಇದೆ. ಈ ಸಿನಿಮಾ ನೋಡೋಕೆ ಕುತೂಹಲ ಇದೆ. ಇದರಲ್ಲಿ 2 ಹಾಡು ಬರೆದಿದ್ದೀನಿ. ಹೇಳ ಅದನ್ನು ಫಸ್ಟ್ ಲೈನ್.
ಒಂದು ಸಾಲು ನಿಮ್ಗೆಲ್ಲ ಭಾಳ ಪಾಪ್ಯುಲರ್, ಭಾಳಷ್ಟು ಸಲ ಕೇಳಿರೋದೆ, ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು. ಅದರ 2 ಸಾಲುಗಳನ್ನು ಇಟ್ಕೊಂಡು ಅಲ್ಲಿಂದ ಬೇರೆ ಮಾಡುವಂಥದ್ದು. ಆ ಹಾಡನ್ನು, ಆ ಸಾಲನ್ನ ಒರಿಜಿನಲ್ ಜನಪದ ಬೇರೆ ಥರ ಇದೆ, ಅದನ್ನು ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡ್ತಾನೆ ಇರ್ಬೋದು. ಅದಕ್ಕಿರೋ ಶಕ್ತಿ ಅಂಥದ್ದು. ಇದರಲ್ಲೂ ಕೂಡ ಅದೇ ಪ್ರಯತ್ನ ಮಾಡಿದ್ದೀವಿ. ಇನ್ನೊಂದು ತುಂಬ ರೊಮ್ಯಾಂಟಿಕ್ ಆದಂಥ ಹಿಟ್ ಆಗುವ 100% ಒಂದು ಒಳ್ಳೆಯ ಹಾಡಿದೆ. ಭರತ್ ಬಿಜೆ ಭಾಳಷ್ಟು ವರ್ಷಗಳಿಂದ ಒಂದು ಒಳ್ಳೆಯ ಬಿಜೆ ಭರತ್ ಭಾಳಷ್ಟು ಒಳ್ಳೆಯ ಹಾಡುಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ಕೂಡ ಅಷ್ಟೇ ತುಂಬ ಒಳ್ಳೆಯ ಹಾಡು ಮಾಡಿದ್ದಾರೆ. ಸಿನಿಮಾ ಗಿರಿರಾಜ್ ಅವರು ಕತೆ ಹೇಳುವ ಶೈಲಿ ಮತ್ತು ಈಗಾಗಲೇ ನೀವು ನೋಡಿದ್ರಲ್ಲ ಅದರದೊಂದು ತುಣುಕು, ಆ ಟೀಸರ್, ಅದನ್ನು ಟೈಟಲ್ ಮಾಡುವಂಥ ರೀತಿ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಗುರುದೇಶ್ ಪಾಂಡೆ ಅವರಿಗೆ ಹೆಚ್ಚು ಹಣ ಬರಲಿ, ಇನ್ನಷ್ಟು ನಮ್ಮ ಜಡೇಶ್ ಅಂತ ನುರಿತ ಪ್ರತಿಭಾವಂತರಿಗೆ ಅವಕಾಶ ಸಿಗೋ ಹಾಗೆ ಅಷ್ಟು ಹಣ ಬರಲಿ ಗುರುದೇಶ್ ಪಾಂಡೆಗೆ. ಮತ್ತೆ ಗಣೇಶ್ ಅವ್ರ ಸಿನಿಮಾದಲ್ಲಿ ಸಾಂಗ್ ಇದೆ. ಅವರವತ್ತು ರೈಟರ್ ಆಗಿ ಚಾನ್ಸ್ ಕೊಟ್ಟದಕ್ಕೆ ಅದೇ ರೈಟಿಂಗ್ ಮೆಚ್ಚಿರುವಂಥ ಒಂದು 7 ಮಲೆ ಸಿನಿಮಾ ಅನ್ನೋದು ನಿರ್ದೇಶನದ ಅವಕಾಶ ಕೂಡ ನನಗೆ ಸಿಕ್ತು. ಹಾಗಾಗಿ ನಾನು ಗುರು ಸರ್ ಅಲ್ಲಿ ಒಂದು ಸ್ಪೆಷಲ್ ಏನಂದ್ರೆ, ಅವ್ರ ಸುತ್ತ ಇರೋ ಫ್ರೆಂಡ್ ಸರ್ಕಲ್ ಎಲ್ಲರೂ ನನ್ನ ಪ್ರಕಾರ ರೈಟಿಂಗ್ ಟೀಮೇ ಇರುತ್ತೆ ಯಾವಾಗಲೂ. ಯಾಕಂದ್ರೆ ಅವರು ರೈಟರ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ನಾವೆಲ್ಲರೂ ಜೊತೆಲಿ ಅವ್ರ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದ ಹೇಳ್ತೀನಿ. ಹಾಗಾಗಿ ನಾನೊಬ್ಬ ರೈಟರ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಅವ್ರದ್ದೊಂದು ಸಪೋರ್ಟ್ ನನಗಿದೆ. ಅದು ಲಿರಿಕ್ ಆಗಿರ್ಬೋದು, ಡೈಲಾಗಿಂದ ಇರ್ಬೋದು, ಅಷ್ಟು ಇದೆ. ಇನ್ನು ರಾಮರಸ ಸಿನಿಮಾ ಬರೋದಾದ್ರೆ ಇದ್ರಲ್ಲಿ ನಾನು 2 ಮೇಜರ್ ಸಾಂಗ್ಗಳು ಬರ್ತಿದ್ದೀನಿ. 2 ವಿಭಿನ್ನವಾದಂಥ ಒಂದು ಟಪಾಂಚಿ ಬರೋ ಥರದ್ದು ಮತ್ತು ಇನ್ನೊಂದು ಡಿವೈನ್ ಫೀಲ್ ಇರೋ ಥರದ್ದು ಸಾಂಗು. ಆ ಥರದ್ದು ವಿಶೇಷ ಸಾಂಗ್ಗಳನ್ನೇ ನಾನು ಕೊಟ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಬರ್ತಿ ಸಿನಿಮಾಗಳಲ್ಲಿ ಸಾಂಗ್ಸ್ಗಳೆಲ್ಲ ನನಗೆ ಹಿಟ್ ಆಗಿದೆ. ನಾನಾಗಲಿ, ಗಣೇಶ್ ಆಗಲಿ, ಗುರು ಸರ್ ಆಗಲಿ, ಎಲ್ಲರೂ ಒಂದು ಟೀಮ್ ಥರನೇ ಒಂದೊಂದು ಕಂಟೆಂಟ್ ಆಗಲಿ ಎಲ್ಲವೂ ಡಿಸ್ಕಸ್ ಮಾಡ್ಕೊಂಡೇ ಮಾಡ್ತಿರ್ತೀವಿ. ಹಾಗಾಗಿ ಈ ಸಿನಿಮಾನು ಪ್ರಾಮಿಸಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಗಿರಿರಾಜ್ ಸರ್, ಇವರು ಗುರು ಸರ್ ಇಬ್ಬರದು ಒಂಥರ ರೇರ್ ಕಾಂಬಿನೇಷನ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅವ್ರ ರೈಟಿಂಗಲ್ಲಿ ಅವರು ಅಷ್ಟೇ ಒಳ್ಳೆ ರೈಟರ್, ಅವರು ರೈಟಿಂಗ್ ಸ್ಕಿಲ್ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಸಿಗುತ್ತೆ. ನಾನು ವೆಯ್ಟ್ ಮಾಡ್ತೇನೆ ಆ್ಯಕ್ಚುಲಿ ರಾಮರಸ ಹೆಂಗೆ ಬಂದಿರುತ್ತೆ, ನಾನು ಬರ್ದಿರೋ ಸಾಂಗ್ಸ್ ವಿಜುವಲ್ಸ್ ಹೆಂಗೆ ಬಂದಿರುತ್ತೆ ಅನ್ನೋದು. ಏನಕ್ಕೆ ಅಂದರೆ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ನಮ್ಮ ಪ್ರಜ್ವಲ್ ಸರ್, ಶರಣ್ ಸರ್ ಇದ್ರು ಆ ಥರ ಬಂದಿದ್ದಾರೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಅಷ್ಟು ಜನದೊಂದು ಗಂಟನ್ನ ಸೇರಿಸಿದ್ದಾರೆ. ಒಳ್ಳೆಯದಾಗಲಿ, ಎಲ್ರಿಗೂ ಥ್ಯಾಂಕ್ ಯು ಸರ್. ಇದು ನಮ್ಮ ಸೆಕ್ಟರ್ ವರ್ಕ್ ಮಾಡ್ಕೋಬೇಕಾದ್ರೆ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೊತೀವಿ ಪ್ರೈಮರಿಗಾಗಿ. ಆದರೆ ಯಾವುದೇ ಒಂದು ವಾಯ್ದಲ್ಲಿ ಕೂಡ ಆರ್ಟಿಫಿಷಿಯಲೆನ್ಸಿ ಕ್ರಿಯೇಟ್ ಆಗಿರೋ ಥರ ನ್ಯಾಚುರಲ್ ಎಸೆನ್ಸಲ್ಲಿ ನಾವು ಟೋಟಲ್ ಸೆಟ್ ವರ್ಕ್ ಮಾಡಿರೋದು ಭಾಳ ಖುಷಿಯಾಗಿದೆ. ಆಮೇಲೆ ಅದೇ ಥರ ಅದಕ್ಕೆ ನಮಗೆ ಸೂಕ್ತವಾದಂಥ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಕ್ಕೆ ಮತ್ತು ಕೃಷ್ಣಕುಮಾರ್ ಸರ್ಗೆ ಮತ್ತು ಮುರಳಿ ಸರ್ಗೆಲ್ಲ ಥ್ಯಾಂಕ್ಸ್ ಇಷ್ಟ. ಅದು ತುಂಬ ಪುನೀತ್ ಸರ್ ನಡೆಸ್ಕೊಳ್ಳೋ ಒಂದು ಒಳ್ಳೆ ಸಿನಿಮಾ. ಮೋಹನ್ ಲಾಲ್ ಅವ್ರು ಆ್ಯಕ್ಟ್ ಮಾಡಿದ್ರು. ಸೊ ಅದು ಆ ಜೊತೆಲಿ ಕಂಟಿನ್ಯೂ ಮಾಡುವಾಗ ನನಗೆ ಈ ಸಿನಿಮಾ ರಾಮರಸ ಸಿನಿಮಾನ ಸರ್ ನೀವು ಈ ಸಿನಿಮಾ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆಮೇಲೆ ಗುರುದೇಶ್ ಪಾಂಡೆ ಅವ್ರ ಪ್ರೊಡಕ್ಷನ್ ಅಂತ ಹೇಳಿದ ತಕ್ಷಣ ಖುಷಿ ಅನಿಸ್ತು. ಪಿಕ್ಚರ್ ಕಮಿಟ್ ಆದ್ವಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡುವಾಗ ಫಸ್ಟ್ ನನಗೆ ಹೇಳಿದ್ದು ಚಿಕ್ಕದಾಗ ಒಂದು ಸ್ಮಾಲ್ ಮಾಡೋಣ ಸರ್, ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆಮೇಲೆ ನೋಡಿದ್ರೆ ಇದು ಒಬ್ಬೊಬ್ಬರಾಗ ಪ್ರಜ್ವಲ್ ಎಂಟ್ರ್ ಆದರು, ಶರಣ್ ಆದರು, ಈ ಥರ ದೊಡ್ಡ ಒಂದು ತರಾಂಗಣ ಅಂತಿಲ್ಲ ಆ ಥರ ಆರ್ಟಿಸ್ಟ್ಗಳು ಕರೆಸಿ ಬಂದು ಇದು ಈಗ ನೋಡಿದ್ರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೋಬೋದು. ಆ ಥರ ಒಂದು ರೇಂಜಲ್ಲಿ ಬಂದಿರೋ ಸಿನಿಮಾ. ನೀವು ಖಂಡಿತವಾಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಆ ಒಂದು ಬಡ್ಜೆಟ್ ಇರ್ಬೋದು, ಏನೇ ಇರ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗಿದೆ ಪ್ರೊಡಕ್ಷನ್ ಮಾಡಿರೋ ಸಿನಿಮಾ ಇದು. ಸೊ ನಿಮ್ಗೆ ನೋಡಿದ್ರೆ ಅದು ಒಂದು ಖುಷಿ ಕೊಡ್ತದೆ. ಅದನ್ನ ನಾವು ವಿಭಿನ್ನ ರೀತಿಯಲ್ಲಿ ತುಂಬಾ ಅದನ್ನ ಹೇಳ್ಬಾರ್ದು, ಬಂದ್ಮೇಲೆ ನಾವು ಮಾತಾಡ್ತೀವಿ. ಯಾಕಂದ್ರೆ ಈಗ ಹೇಳ್ಬಾರ್ದು ಅದನ್ನ. ಅದು ಅಷ್ಟು ಚೆನ್ನಾಗಿ ಬಂದಿರೋ ಜೊತೆಗೆ ನನಗೆ ನಮ್ಮ ಫೈಟ್ ಮಾಸ್ಟರ್ ಇಬ್ಬರು ನಾವು ಸೇರ್ಕೊಂಡೆ ಈ ಸಾಂಗ್ ನಾವು ಮಾಡಿರೋದು. ಅದನ್ನ ಬೇರೆ ಥರನೇ ಪಿಕ್ಚರೇಷನ್ ಮಾಡಿದ್ದೀವಿ ಅದೊಂದು. ಆಮೇಲೆ ಇನ್ನೊಂದು ಶರಣ್ ಸರ್ ಆಮೇಲೆ ಕಾರ್ತಿಕ್ ಸರ್ ಒಂದು ಸಾಂಗ್ ಮಾಡಿದ್ದಾರೆ. ತುಂಬಾ ಕಲರ್ಫುಲ್ ಆಗಿ ತುಂಬಾ ಜಾಲಿಯಾಗಿ ಒಂದು ಸಾಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾರ್ತಿಕ್ ಸರ್, ಶರಣ್ ಸರ್ ಎಲ್ಲ ಅದರಲ್ಲಿ. ಇನ್ನೊಂದು ದೇವ್ರ ಸಾಂಗ್ ಹೇಳ್ದಂಗೆ ನಮ್ಮ ಅರ್ಜುನ್ ಸರ್ ಮಾಡಿರೋದು, ಲಿರಿಕ್ಸ್ ಮಾಡಿರೋದು ಅದ್ಭುತವಾಗಿ. ಅದನ್ನ ಗಿರಿ ಸರ್ ಡೈರೆಕ್ಟರ್ ಹೇಳ್ಬೇಕಂದ್ರೆ ಡೈರೆಕ್ಟ್ ಸರ್ ಪ್ರತಿಯೊಂದೂ ತುಂಬಾ ಕೂಲಂಕುಷವಾಗಿ ಅದನ್ನ ತಗೊಂಡಿದ್ದಾರೆ. ನಮ್ಮ ಹತ್ರ ಕೆಲಸ ಮಾಡಿ ತರಿಸಿದ್ದಾರೆ ನಮ್ಮ ಹತ್ರ. ಆ ದೇವ್ರ ಸಾಂಗ್ ಮೇಲೆ ಬಹಳ ಒಂದು ಶ್ರದ್ಧೆಯಲ್ಲಿ ಅವ್ರಿಗೆ ಪ್ರತಿಯೊಂದು ಗೊತ್ತದ್ರ ಬಗ್ಗೆ ಅದು ನಮಗೆ ಹೇಳಿ ನಾವು ಅದನ್ನ
ಇದನ್ನ ಮಾಡಿದ್ದೀವಿ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸಾರು ತುಂಬ ಸೀನಿಯರ್ ಕ್ಯಾಮ್ರಾಮನ್, ನಾವು ಅಸ್ಟೆಂಟ್ ಇದ್ದಾಗಿಂದ ನಾವು ಜೊತೆ ಕೆಲಸ ಮಾಡಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನನಗಂತೂ ಭಾಳ ಖುಷಿ ಆಯ್ತು ಈ ಸಿನಿಮಾದಲ್ಲಿ. ಯಾಕಂದರೆ ಆ ಸಾಂಗ್ಸ್ಗಳು ಪ್ರತಿಯೊಂದು ನೋಡಿ ಕಲರ್ ಸಾಂಗ್ ಅಂತಲ್ಲ, ಸಿನಿಮಾನು ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಈ ಸಿನಿಮಾದಲ್ಲಿ. ಅದೆಲ್ಲ ತುಂಬ ಕ್ರೆಡಿಟ್ಸ್ ನಮ್ಮ KK ಸರ್ ಹೋಗಬೇಕು. ಅದು ಹೋಗ್ತಾ ಹೋಗ್ತಾ ಗಿರಿರಾಜ್ ಸರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅವರು ಅದನ್ನ ಹಿಂಗೆ ಎಲಾಬ್ರೇಟ್ ಮಾಡ್ಕೊಳ್ಳೋದು ಅಂತಂದರೆ ಆಲ್ಮೋಸ್ಟ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಆಗಿ ಇವಾಗ ಮೂಡಿ ಬಂದಿದೆ. ಮತ್ತು ಸಿನಿಮಾದಲ್ಲಿ ಎಲ್ಲ ಮುಖ್ಯವಾದ ಸೀಕ್ವೆನ್ಸ್ಗಳು ಕೊರಿಯೋಗ್ರಾಫ್ ಮಾಡೋದ್ರಿಂದ ಅದ್ರ ಬಗ್ಗೆ ಮಾತಾಡಿದ್ರೆ ಪ್ರೊಡ್ಯೂಸರು ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ನಿಮ್ಮ ಸಪೋರ್ಟ್ ಇರಲಿ ಹೀಗೆ. ಥ್ಯಾಂಕ್ ಯು. ಹೇಗಿದ್ರು ನಮ್ಮ ದೇಶಪಾಂಡೆ ಪಟ್ಟಾಭಿಷೇಕ ಮಾಡಿದ್ದಾರೆ, ನ್ಯಾಷನಲ್ ಅವಾರ್ಡು ಬರಲಿ, ಜೊತೆಗೆ ರಾಮರಸ ಅಭಿನಂದನೆಗಳು ಸರ್ ತಮ್ಮನ್ನು. ಮತ್ತು ಈಗ ರಾಮರಸ ಈ ಥರದ ಇತ್ತೀಚಿನ ದಿನಗಳಲ್ಲಿ ಈ ಥರದ ಜಾನರ್ ಸಿನಿಮಾ ಬಂದರೆ ತುಂಬ ಕಡಿಮೆ. ಸೊ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ, ಗುರು ಸರ್ಗೆ ಆದಷ್ಟು ಸಕ್ಸಸ್ ಕೊಡಲಿ ಈ ಸಿನಿಮಾ ಅಂತ ಹೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಗುರು ಸರ್ ಬಗ್ಗೆ ಅಷ್ಟು ದೊಡ್ಡವರಲ್ಲ ನಾವು, ಯಾಕಂದರೆ ಅವ್ರು ನಮ್ಮ ನಿರ್ದೇಶಕರು. ನಾವು ಸಂಬಾರ ಮಾಡಿದಾಗ ಮತ್ತು ಏನಾದ್ರು ಸಜೆಷನ್ ಕೇಳಬೇಕಾದ್ರೆ ಏನು ಗುರು ಮಾಡ್ಬೋದಾ ಅಂತ ಕೇಳ್ತೀವಿ. ಅವ್ರು ಒಳ್ಳೇದಾಗಿ ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಈಗ ಏನು ಬಂತು ಕಂಟೆಂಟ್ ಎಲ್ಲ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಿದೆ. ರಾಮರಸ ಎಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಗಿರಿ ಸರ್ಗೆ ಮತ್ತು ಗುರು ಸರ್ಗೆ ಇಬ್ಬರಿಗೂ ಒಳ್ಳೆಯದಾಗಲಿ, ಇಬ್ಬರು ಆತ್ಮೀಯರು, ಅವರ ಸಿನಿಮಾಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಮರಸ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಗುರು ಸರ್ ಎಷ್ಟು ಪ್ಯಾಷನೇಟ್ ಫಿಲ್ಮ್ ಮೇಕರ್ ಅನ್ನೋದು ನಿಮಗೆ ಈಗ ಟೀಚರ್ ನೋಡಿದಾಗ ಗೊತ್ತಾಗ್ತಿದೆ. ಸೊ ರಾಮರಸಕ್ಕೆ ಆಲ್ ದಿ ಬೆಸ್ಟ್. ಆಮೇಲೆ ನೆಕ್ಸ್ಟ್ ಪಾರ್ಟ್ ಸೋಮರಸ ಕೂಡ ಬರಲಿ ಅಂತ ನಾನು ವಿಶಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲೂ ರಿವೀಲ್ ಮಾಡಿಲ್ಲ, ಎಲ್ಲೂ ಅದು ರಿವೀಲು ಆಗಿಲ್ಲ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮತ್ತು ಸಿನಿಮಾಗೆ ಬೆಸ್ಟ್ ವಿಶಸ್. ತುಂಬ ಖುಷಿ ಆಯಿತು ನನಗೆ ಟೀಮ್ ಜೊತೆ ವರ್ಕ್ ಮಾಡಿ. ಗಿರಿರಾಜ್ ಸರ್ ಜೊತೆಗೆ ಇದು ನನ್ನ ಎರಡನೇ ಸಿನಿಮಾ, ಎರಡನೇ ವೆಬ್ ಸೀರೀಸು. ತುಂಬ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಅಂದ್ಕೊಂಡಾಗ ಬಿಗ್ ಬಾಸ್ ವಿನ್ ಆಗಿ ಅವ್ರು ಹೊರಗಡೆ ಬಂದಾಗ ಡೊಲ್ಲು ನನಗೆ ತುಂಬ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಇದಕ್ಕೆ ಕಾಸ್ಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟರ್ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಈ ಪಾತ್ರ ಒಂದು ಹೊಸ ಥರದ್ದೊಂದು ಪಾತ್ರ ಇದೆ, ಇದಕ್ಕೂ ಅದ್ಭುತವಾದ ಒಬ್ಬ ಪರ್ಫಾರ್ಮರೇ ಬೇಕು ನಮಗೆ. ಆದರೆ ತುಂಬ ಪರಿಚಯ ಇರೋ ಫೇಸ್ ಬೇಡ, ಒಂದು ಒಳ್ಳೆ ಪರ್ಫಾರ್ಮರ್ ಬೇಕು ಅಂತ ಡಿಸೈಡ್ ಮಾಡಿದಾಗ ಕಾರ್ತಿಕ್ ಮಹೇಶ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಕಾರ್ತಿಕ್ ಮಹೇಶ್ ಸಿನಿಮಾ ನಾನೆಲ್ಲ ಆಲ್ಮೋಸ್ಟ್ ಕಾರ್ತಿಕ್ ಮಹೇಶ್ದು ಪೊಸಿಷನ್ ಎಲ್ಲ ಇವಾಗ ಶೂಟ್ ಮಾಡಿ ಮುಗಿಸಿದ್ದೀವಿ, ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಪ್ರೋಸೆಸ್ಸಲ್ಲಿ ಕಾರ್ತಿಕ್ ಅವ್ರ ಇನ್ವಾಲ್ವ್ಮೆಂಟು ಸಿನಿಮಾಗೆ, ಅವರು ತೋರಿಸ್ತಾ ಇದ್ದಂಥ ಸಿನಿಮಾ ಮೇಲೆ ಇರೋ ಪ್ರೀತಿ, ಆ ಡೆಡಿಕೇಶನ್ನು, ಅದೆಲ್ಲ ಒಬ್ಬ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು 10 ಸಿನಿಮಾನೋ 15 ಸಿನಿಮಾನೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ನಟ ನನಗೆ ಕಾಣಿಸ್ದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ನಮ್ಮದು ಒಂದು ಚಾಳಿ ಇದೆ, ಅಂದರೆ ಪ್ರತಿ ಸಿನಿಮಾದಲ್ಲೂ ಒಬ್ಬೊಬ್ಬ ಹೀರೋನ ಏನಾದರೂ ಒಂದು ಟೈಟ್ಲ್ ಕೊಡೋದು ಒಂದು ಚಾಳಿ ಇದೆ. ನಾನು ಇದು ಸಂಹಾರ ಮಾಡಬೇಕಪ್ಪ ಅಂತಂದರೆ ನಾನು ಚಿಕ್ಕಣ್ಣಂಗೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ನ ಬರ್ಡೇ ದಿನ ಕೊಟ್ಟು ನ್ಯಾಚುರಲ್ ಸ್ಟಾರ್ ಅವತ್ತು ಮಾಡಿದ್ದು. ಇವಾಗ ಅವತ್ತು ಆಮೇಲೆ ಅವ್ರು ಇಟ್ಕೊಳ್ಳಿಲ್ಲ ನ್ಯಾಚುರಲ್ ಸ್ಟಾರ್, ಇವಾಗ ಹೀರೋ ಆದಮೇಲೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ರು ಇಟ್ಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನ್ಯಾಚುರಲ್ ಸ್ಟಾರ್ ಮಾಡಿದ್ವಿ. ನಾನು ಬಡ್ಡೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಪ್ಪ ಅಂದರೆ ನನ್ನ ಶ್ರೇಯಸ್ಗೆ ಯಂಗ್ ಟೈಗರ್ ಅಂತ ಒಂದು ನಾಮಫಲಕ ಕೊಟ್ಟಿದ್ವಿ, ಒಂದು ಇದು ಮಾಡಿದ್ವಿ. ಇವಾಗ ಕಾರ್ತಿಕ್ಗೆ ಒಂದು ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ನನ್ನ ಜೊತೆಗೆ ಪ್ರತಿಯೊಬ್ಬರು ಬಂದು ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು. ಯಾಕಂದ್ರೆ ಸೀನಿಯರ್ ಸ್ಟೇಟ್ ಅವಾರ್ಡಿಂದ ಅವರಿಂದ ಕಾರ್ತಿಕ್ಗೆ ಒಂದು ನೇಮ್ ಕೊಟ್ಟರೆ ಇನ್ನೂ ಅಥೆಂಟಿಸಿಟಿ ಆಗಿರುತ್ತೆ. ನಮಗೋಸ್ಕರ ನಾನು ಪ್ರಜುಗೆ ಹೇಳ್ತೀನಿ, ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಹಿಸ್ ಟ್ಯಾಲೆಂಟ್, ಅವ್ರಿಗಿರುವಂಥ ಗ್ರೇಸ್. ನಾನು ಅಲ್ಲೇ ಕಾರ್ತಿಕ್ ಹೇಳಿದ್ದೆ, ನಿಂಗೆ ಆಚೆ ಹೋಗ್ತಿದ್ದಂಗೆ ನೀನು ದೊಡ್ಡ ಹೀರೋ ಆಗ್ತೀಯ ಅಂತ. ಸೊ ಇರೋದ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಕಡೆಯಿಂದ ಅವರಿಗೆ ಟೈಟಲ್ ಕೊಡ್ತಾ ಇರೋದು ರೈಸಿಂಗ್ ಸ್ಟಾರ್. ಇದು ರೈಸಿಂಗ್ ಬರೀ ಸ್ವಲ್ಪ ದಿವಸಕ್ಕೆ ಇರಲಿ, ಯು ರೈಸ್ ಅಬೌವ್ ದಟ್. ಆ್ಯಂಡ್ ಇನ್ನೊಂದು ಹೊಸ ಹೆಸರನ್ನ ಕೊರೋಣ. ಲವ್ ಯು ಡಾರ್ಲಿಂಗ್. ಒಳ್ಳೆಯದಾಗಲಿ. ಡ್ಯಾನ್ಸ್ಗಳನ್ನು ನೋಡಿ ತುಂಬ ಖುಷಿಪಟ್ಟು ಡ್ಯಾನ್ಸ್ ಮಾಡಿದ್ದೆ. ಅವಕಾಶ ಸಿಕ್ಕಿದ್ರೆ ಈ ಮಾತು ಮುಗಿದ ನಂತರ ನಿಮ್ಮ ಜೊತೆ ಒಂದು ಸ್ಟೆಪ್ ಹಾಕ್ಬೋದಾ? ಆ್ಯಂಡ್
ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ಯಾಕೆ ಅಂತಂದರೆ ಅಂದರೆ ಥ್ಯಾಂಕ್ಸ್ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ, ಮತ್ತು ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ರೆ ಅಖಿಲ್ನಲ್ಲಿ ಇವಾಗ ಒಂದು ಟೈಟಲ್ ಕೊಟ್ಟು. ರಾಮರಸ ನನಗೆ ತುಂಬ ತುಂಬ ಸ್ಪೆಷಲ್ ಆದಂತಹ ಒಂದು ಸಿನಿಮಾ. ಯಾಕಂತಂದರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಆ್ಯಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ. ಅದನ್ನ ಸರಿಯಾಗಿ ನಿಭಾಯಿಸಬೇಕು, ಮತ್ತು ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಕಥೆಗಳನ್ನು ಕೇಳಿದ್ದುಂಟು. ಅದೆಲ್ಲದರಲ್ಲೂ ವಿಭಿನ್ನ ಅಂತ ಅನಿಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕಥೆ ವಿಭಿನ್ನವಾಗಿದೆ, ಎಲ್ಲ ರೀತಿಯ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ನು ಈ ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರಲ್ಲಿ ನಾನು ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ತುಂಬ ಇದೆ ಆ್ಯಕ್ಚುಲಿ ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕೆ, ಸಿನಿಮಾದ ಬಗ್ಗೆ ಹೇಳೋದಕ್ಕೆ. ಮತ್ತಷ್ಟು ವೇದಿಕೆಗಳು ಸಿನಿಮಾ ರಿಲೀಸ್ ಟೈಮಲ್ಲಿ ಆಗುತ್ತೆ. ಅದಲ್ಲದೆ ಇವತ್ತಿನ ಸ್ಪೆಷಲ್ ಉಂಟು ಕ್ಯಾರೆಕ್ಟರ್ ರಿವೀಲ್ ಪ್ರಜ್ವಲ್ ಅಣ್ಣಂದು. ಆ್ಯಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಅವರ ಕೆರಿಯರ್ ಸ್ಟಾರ್ಟ್ ಅಂದರೆ 20 ವರ್ಷ ಆಗ್ತಾ ಬಂತು ಅವರು ಸಿಕ್ಸರ್ ಸಿನಿಮಾಯಿಂದ. ಇವತ್ತಿಗೆ ನಾನು ನಾಯಕ ನಟನಾಗಿ ಮಾಡ್ತಿರುವಂಥ ಒಂದು ಸಿನಿಮಾದಲ್ಲಿ ಅವರ ಒಂದು ಕ್ಯಾಮಿಯೋ ಆಗಿ ಬಹಳ ಮೇಜರ್ ಕ್ಯಾರೆಕ್ಟರ್ ಮಾಡ್ತಿರುವಂಥದ್ದು. ಇಟ್ ರಿಯಲಿ ಆ್ಯಡ್ಸ್ ಆನ್ ಅ ಲಾಟ್. ಮತ್ತು ಈ ಸಿನಿಮಾದಲ್ಲಿ ಸುಮಾರು ಜನ ಸೀನಿಯರ್ ಆ್ಯಕ್ಟರ್ಸ್ ಮಾಡಿದ್ದಾರೆ. ಒಂದು 2-3 ಅಂದರೆ ಶರಣ್ ಸರ್ ಮಾಡಿದ್ದಾರೆ, ಮತ್ತು ಹೆಬ್ಬಾ ಪಟೇಲ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಗೊತ್ತು ಹೇಳಲ್ಲ ಸರ್, ನಾನು ಗೊತ್ತು ಅಲ್ಲಿ ನಿಲ್ಸಿದ್ದೀನಿ. ಮತ್ತೆ ಇನ್ನು ಸುಮಾರು ಜನ ಹಿರಿಯ ನಟರು ಮತ್ತು ಸ್ಟಾರ್ಸ್ ಅವ್ರನ್ನ ಹೇಳೋ ಹಾಗಿಲ್ಲ. ಬಟ್ ಒಂದು ಆ್ಯಕ್ಚುಲಿ ಇವತ್ತು ಗಿರಿ ಸರ್ನ ಮಿಸ್ ಮಾಡ್ಕೊತೇವೆ, ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಆ್ಯಂಡ್ ಪ್ರಜ್ಜು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆಪರ್ಚುನಿಟಿ ನಿಮ್ಮ ಜೊತೆ ಈ ಒಂದು ಸಿನಿಮಾ ನನ್ನ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಕ್ಕೆ. ಅವರು ಅಂದರೆ ಸಿನಿಮಾ ಶೂಟಿಂಗಲ್ಲಿ ಅವರು ಎಷ್ಟು ಪ್ರೊಫೆಷ್ನಲ್ ಅಂತಂದರೆ ಅವ್ರ ಜೊತೆ ಆ್ಯಕ್ಚುಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಂದು ಸ್ಮಾಲ್ ಬಿಟ್ಟಲ್ಲಿ. ಅವ್ರ ಶೂಟಿಂಗ್ ಬಂದಿದ್ದು ಅವ್ರ ಕೆಲಸ ಯಾವಾಗ ಮುಗೀತು ಅವ್ರ ಪಾಡಿಗೆ ಅವರು ಯೂಸ್ ಟು ಫಿನಿಶ್ ಅಂಡ್ ಗೋ. ಆ್ಯಂಡ್ ದೇರ್ ಇಸ್ ಸೋ ಮಚ್ ಟು ಲರ್ನ್ ಫ್ರಮ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಸ್ಟೇಟ್ ಅವಾರ್ಡ್ ತಗೊಂಡಿದ್ದಕ್ಕೆ. ಆ್ಯಂಡ್ ಲಾಟ್ ಮೋರ್ ಟು ಕಮ್. ಎನಿಥಿಂಗ್ ಎಲ್ಸ್? ಇನ್ನು ಅಲ್ಲ, ಗುರು ಸರ್ ಒಂದು ಕಂಪ್ಲೇಂಟ್ ಇದೆ ಆ್ಯಕ್ಚುಲಿ, ನೀವು ಜಾಸ್ತಿ ಮಾತಾಡೋದು. ಇಲ್ಲ ಸರ್, ನಾನು ಆ್ಯಕ್ಚುಲಿ ಇನ್ನು ಎಲ್ಲ ಲಾಸ್ಟ್ಗೆ ಇಟ್ಕೊಳ್ತೀನಿ ರಿಲೀಸ್ ಇವೆಂಟ್ಗೆ, ಅವಾಗೆಲ್ಲ ಮಾತಾಡ್ತೀನಿ. ಫಸ್ಟ್ ಎಲ್ಲ ನಾವು ಮಾಡ್ತೀನಿ, ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ರು. ನನಗೆ ಅವಾಗ ಅನ್ಸುತ್ತೆ ಎಷ್ಟು ಏನು ಮಾಡ್ತಿರ್ಬೋದು ಅಂತ. ಬಟ್ ಹೋಗ್ತಾ ನಾನು ಜೊತೆಗೆ ಟ್ರಾವೆಲ್ ಮಾಡ್ತಾ ನನಗೆ ಗೊತ್ತಾಯಿತು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಹೋಯಿತು. ಅಂದರೆ ಒಂದು ಕ್ರಿಯೇಟಿವ್ ಇಂಪ್ರೂವ್ಮೆಂಟ್, ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್, ಈ ಎಲ್ಲವೂ ಗುರು ದೇಶಪಾಂಡೆ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ನಾನು ಅದನ್ನು ನೋಡ್ತಾ ಇದ್ದೀನಿ, ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅವ್ರು ಆಗ್ತಿರುವಂಥ ಎಫರ್ಟ್ಸ್ ತುಂಬ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಅಪ್ರಿಷಿಯೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ, ಈ ಒಂದು ಸಿನಿಮಾ ನಮಗೋಸ್ಕರ ಮಾಡ್ತಿರೋದಕ್ಕೆ. ಆ್ಯಂಡ್ ಲಾಟ್ ಮೋರ್ ಟು ಕಮ್. ಥ್ಯಾಂಕ್ ಯು. ನನ್ನ ಲೈಫಲ್ಲಿ ಚೇಂಜ್ ಆಗೋದಕ್ಕೆ ಏನಾದರೂ ಒಂದು ದೊಡ್ಡ ಸಾಧನೆ, ಒಂದಕ್ಕಿಂತ ಒಂದು ದೊಡ್ಡ ಸಾಧನೆಗಳು ಎಲ್ಲರೂ ಮಾಡ್ತಾ ಇರ್ತಾರೆ. ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಕಾಣುವ ರೀತಿಯಲ್ಲಿ ನನ್ನ ಲೈಫಲ್ಲಿ ಏನಾದರೂ ಒಂದು ಸಿಗಲಿ ಅಂತ ದೇವರಿಗೆ ಬೇಡ್ಕೊಳ್ತಾ ಇದ್ದೆ. ಸೊ ಈ ಕತೆ ಮತ್ತು ಇದರ ನಮ್ಮ ಪಾರ್ಟ್ನರ್ ಆಗಿರುವಂಥ ಗುರು ದೇಶಪಾಂಡೆ ಸರ್ ಅವರು ಹೇಳಿದಾಗ ಮತ್ತು ಗಿರಿ ಸರ್ ಅವರು ಹೇಳಿದಾಗ ನನ್ನ ಲೈಫಲ್ಲಿ ಒಂದು ಟರ್ನ್ ಪಾಯಿಂಟ್ ಕೂಡಿಬಿಟ್ಟು, ಅದಾದಮೇಲೆ ಟೆಕ್ನಿಷಿಯನ್ಸ್ ಅವರು, ನಾನು ಕಾಂತಾರ ಸಿನಿಮಾ ನೋಡಿದಾಗ ಫೈಟ್ಸು, ಆಮೇಲೆ ಆ ಸಂಗೀತ, ಆ ಒಂದು ಹಾಡುಗಳು ಎಷ್ಟು ನನಗೆ ದೊಡ್ಡ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಭಾವನೆಗಳು ಸಿಗ್ಬೋದು.
ಅದೇ ಟೆಕ್ನಿಷಿಯನ್ಸ್ಗಳು ನಮ್ಮ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಯಾರು, ನಾನು ಜಾಯ್ನ್ ಆದಾಗ. ಆ ಫೈಟ್ಸ್ಗಳು, ಆ ಸಾಂಗ್ಗಳು ನೋಡಿದಾಗ ನಾನು ಎಲ್ಲಿ ಮತ್ತೆ ಕಾಂತಾರ 3 ಬಂದ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಂಥ ಒಂದು ದೊಡ್ಡ ಅದ್ಭುತವಾದ ಸಿನಿಮಾನ ಇವತ್ತು ನಮ್ಮ ಕೈಯಲ್ಲಿ ನಿರ್ಮಾಣ ಆಗಿದೆ. ಅದರಿಂದ ನಾನು ತುಂಬ ಸಂತೋಷವಾಗಿದ್ದೀನಿ. ಈ ಸಿನಿಮಾ ಎಲ್ಲೋ ನಮ್ಮ ಲೈಫಲ್ಲಿ ಇನ್ನೊಂದು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳುವಂಥ ಒಂದು ರಾಮರಸ ಆಗುತ್ತೆ ಅಂತ ನಾನು ಮುಗಿಸ್ತೇನೆ. ನಾವು ಮಿರರ್ ಮೇಲೆ ಮುಂದೆ ನಿಂತಾಗ ನಾವೆಲ್ಲರೂ ಹೀರೋಗಳೇ, ಆದರೆ ಸ್ಕ್ರೀನ್ ಯಾರು ಕೇಳುತ್ತೆ ಅವರಿಗೆ ಕೊಟ್ಟರೆ ನಿಜವಾದ ಹೀರೋಗಳಾಗ್ತಾರೆ. ಸೊ ನನಗೊಂದು ಅರ್ಥ ಆಯಿತು, ನಾವು ಯಾಕೆ ಎಲ್ಲರೂ ಒಂದು ರೀತಿ ಯಾಕೆ ಮಾಡ್ತಾನೇ ಇದ್ದೀವಿ ಲೈಫಲ್ಲಿ. ಕೆಲವೊಬ್ಬರು ಹೀರೋ ಆಗಿ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ವಿಲನ್ ಆಗಿ ಮಾಡ್ತಾ ಇರ್ತಾರೆ. ಸೊ ಎಲ್ಲೋ ಒಂದು ಅವಕಾಶ ಏನು ಸಿಕ್ತಂದರೆ ದೇವರು ಒಂದು ಸಣ್ಣ ಶಕ್ತಿ ಕೊಟ್ಟಿದ್ದಾರೆ ಸಿನಿಮಾನ ಮಾಡುವಂಥ. ಸೊ ಅದಕ್ಕೆ ಆ ಅವಕಾಶಗಳು ಕೂಡಿ ಬಂತು. ತುಂಬ ಹ್ಯಾಪಿ ಆಗಿದ್ದೇನೆ. ಈ ಸಿನಿಮಾ ಭಾಳ ದೊಡ್ಡ ಲೆವೆಲ್ಲಿಗೆ ನಾಳೆ ನೀವೆಲ್ಲರೂ ಹೊಗಳೋ ರೀತಿಯಲ್ಲಿ ರಿಲೀಸ್ ಆದಮೇಲೆ ಈ ಸಿನಿಮಾನ ನೋಡಿ ನೀವು ಹೊಗಳ್ತೀರ. ಇಡೀ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಎಲ್ಲರೂ ಮಾತಾಡೋ ರೀತಿಯಲ್ಲಿ ಈ ಸಿನಿಮಾ ಆಗುತ್ತೆ ಅಂತ ಇವತ್ತು ನಾನು ಭರವಸೆಯಿಂದ ಹೇಳ್ತೇನೆ. ಈ ಸಿನಿಮಾದಲ್ಲಿ ಒಂದು 12ನೇ ಶತಮಾನದಲ್ಲಿ ಬರುವಂಥ ಒಂದು ಗುರುಸಿದ್ಧನ ಪಾತ್ರ ಸುಡುಗಾಡು ಸಿದ್ಧರು ಅಂತ ನಾವು ಹೇಳ್ತೀವಿ. ಅವರು ಜಂಗಮರು, ಊರೂರು ಸುತ್ತಾಡಿ ಕಷ್ಟದಲ್ಲಿರೋರಿಗೆ ಔಷಧಿಗಳನ್ನು ಮಾಡಿಕೊಡ್ತಾ ಮತ್ತು ಹಾಡಿಕೊಂಡು ನಗಿಸ್ಕೊಂಡು ಆ ಜನಾಂಗದ ತುಂಬ ದೊಡ್ಡ ಇತಿಹಾಸನೇ ಇದೆ. ಆ ಇತಿಹಾಸನ ರಿವೀಲ್ ಮಾಡಬೇಕು ಅಂತಂದರೆ ಆ ಪದ್ಧತಿ ಮತ್ತು ಅದನ್ನೆಲ್ಲ ಗೊತ್ತಿರೋರು ಮತ್ತು ಅದಕ್ಕೆ ಒಂದು ಶಕ್ತಿ ಆಗಿ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಅವಧೂತರು ಅಂದರೆ ನಮ್ಮ ವಿನಯ್ ಗುರೂಜಿ ಅಂತಲೇ ನಾವು ಹೇಳ್ತೀವಿ. ಅದಕ್ಕೆ ಅವರೇ ಬಂದು ಈ ಪಾತ್ರನ ರಿವೀಲ್ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ಆಗಲೇ ಹೇಳೋದಕ್ಕೆ ತುಂಬ ಸುತ್ತಾಡಿದ್ದೀನಿ ಅವ್ರು ಇಲ್ಲಿ ಕರ್ಕೊಂಡು ಬರೋದಕ್ಕೆ. ಆದರೆ ಅದನ್ನು ಮೀರಿ ಅವರು ನಮ್ಮ ಮೇಲಿರೋ ಪ್ರೀತಿಗೆ ಮತ್ತು ಪ್ರಜುಗ್ರೋ ಮೇಲಿರೋ ಪ್ರೀತಿಗೆ, ಅವ್ರ ಫ್ಯಾಮಿಲಿ ಮೇಲಿರೋ ಪ್ರೀತಿಗೆ ಗುರೂಜಿ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಾನು ಅದನ್ನು ಕರೆಸಿರೋದು ನನ್ನ ಪರ್ಸ್ನಲ್ದು ಒಂದಿದೆ, ಅದು ಸಣ್ಣದಾಗಿ ಆಮೇಲೆ ನಾನು ಹೇಳ್ತೀನಿ. ಡೈರೆಕ್ಟರ್ ಗಿರಿರಾಜ್ ಅವರು, ಗಿರಿ ಸರ್ ಜೊತೆ ನಾನು ಆಲ್ಮೋಸ್ಟ್ 2-3 ಸ್ಕ್ರಿಪ್ಟ್ಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಜಡೇಶ್ ಹೇಳದಂಗೆ ಮತ್ತು ಪುನಿ ರಂಗಸ್ವಾಮಿ ಹೇಳದಂಗೆ ನಾವು ಸೇರೋದೇ ರೈಟರ್ಸ್ ಜೊತೆಗೆ ನಾವು ಸೇರೋದು. ಅಂದರೆ ಏನಾದರೂ ಒಂದು ಸ್ಕ್ರಿಪ್ಟ್ ನನಗೆ ಐಡಿಯಾ ಬಂತು ಅಂತಂದರೆ ಕರೆದು ಒಂದು 4 ಜನಕ್ಕೆ ಡಿಸ್ಕಷನ್ ಮಾಡಿದ್ರೇ ನಮಗೆ ಸಮಾಧಾನ ಆಗೋದು. ಆವಾಗ ಗಿರಿ ಸರ್ ಜೊತೆಗೆ ನಾನು ಒಂದು 2-3 ಸ್ಕ್ರಿಪ್ಟ್ಗಳನ್ನು ನಾವು ಡಿಸ್ಕಷನ್ ಮಾಡಿದೆ. ನಾನು ಬೇರೆ ಬೇರೆ ಕಥೆಗಳ ಬೇರೆ ನನ್ನ ಕಥೆನ ಅವರಿಗೆ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಕೊಟ್ಟಾಗ 2-3 ಕಥೆಗಳನ್ನು ಡಿಸ್ಕಷನ್ ಮಾಡಿದಾಗ ಅವರು ಪದೇ ಮತ್ತು ನನ್ನ ರುದ್ರತಾಂಡವ ಸಿನಿಮಾದಿಂದ ಅವರು ನನಗೆ ಪರಿಚಯ, ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಜಿ ಅಕಾಡೆಮಿಗೆ ಅವರು ಫ್ಯಾಕಲ್ಟಿಯಾಗಿ ಬರ್ತಾಯಿದ್ರು. ತುಂಬ ಆತ್ಮೀಯತೆ ಅಲ್ಲಿಂದ ಬೆಳೆದು ಒಂದು ಸಿನಿಮಾ ಮಾಡೋಣ ಇಬ್ಬರು ಅಂತ. ಯಾಕಂದರೆ ಗಿರಿರಾಜ್ ಅವ್ರ ಹತ್ರ ಎಷ್ಟು ಸ್ಟ್ರೆಂತ್ ಇದೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಅವ್ರನ್ನ ಬಳಸ್ಕೊಂಡಿಲ್ಲ ಅನ್ನೋದೇ ನನ್ನ ಅನಿಸಿಕೆ ಇತ್ತು. ಅಷ್ಟು ಅವರ ಬರವಣಿಗೆ ಮತ್ತು ಅವರು ಓದು ಅಷ್ಟು ಇದೆ ಅವರಿಗೆ. ಅದು ಕನ್ನಡ ಚಿತ್ರರಂಗ ಬಳಸ್ಕೊಳ್ಳೋದೇ ಇದ್ದರೆ ಅದು ನಮ್ಮದೇ ಏನೋ ಫೇಲ್ಯೂರ್ ಆ್ಯಕ್ಚುಲಿ. ಯಾಕಂದರೆ ಅದರ ರೈಟರ್ಸ್ ಕನ್ನಡದಲ್ಲಿ ತುಂಬ ಜನ ಇದ್ದಾರೆ. ನಾವು ಹೇಳ್ತೀವಿ ಮಲಯಾಳಮಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತವೆ, ತಮಿಳಲ್ಲಿ ಕಂಟೆಂಟ್ ಓರಿಯೆಂಟೆಡ್. ಆದರೆ ಇಲ್ಲಿರೋ ರೈಟರ್ಸ್ಗಳನ್ನು ಕರೆಕ್ಟಾಗಿ ನಾವು ಬಳಸ್ಕೊಳ್ತಾ ಇಲ್ಲ ಅನ್ನೋದೇ ನನಗನ್ಸೋದು. ಯಾಕಂದರೆ ರಾಮರಸ ನೀವು ನೋಡಿದ ಮೇಲೆ ಗೊತ್ತಾಯಿತು. ನನ್ನ ಜೊತೆ ಜಡೇಶ್ ಜೆಂಟ್ಲ್ಮನ್ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಅವರು ಕಾಟೇರಗೆ ಕತೆ ಬರೆದ್ರು. ಪುನೀತ್ ಆರ್ಯ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಇವಾಗ ಏಳುಮಲೆ ಅಂತ ಸಿನಿಮಾ ಮಾಡಿದ್ರು. ಮತ್ತೆ ಇವಾಗ ನನ್ನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರುವಂಥ ರಾಘವೇಂದ್ರ ನಾಯಕ್ ಅವ್ರನ್ನ ನೋಡ್ತಾ ಇದ್ದಾರೆ. ಇದೆಲ್ಲ ರೈಟರ್ಸ್ ತಂಡ ಏನಂದ್ರೆ ಇಲ್ಲಿ ಶಕ್ತಿ ಇರುವಂತ ಮತ್ತು ಟ್ಯಾಲೆಂಟ್ ಇರುವಂತ ತುಂಬ ಓದ್ಕೊಂಡಿರುವಂತ ರೈಟರ್ಸ್ ಇದ್ದಾರೆ. ಅವ್ರನ್ನ ನಾವು ಗುರುತಿಸಿ ಅವ್ರಿಗೆ ಒಂದು ಸಿನಿಮಾಗಳು ಮಾಡಿದಾಗ ಜಡೇಶ್ ತರ, ಪುನೀತ್ ರಂಗಸ್ವಾಮಿ ತರ ಮತ್ತು ನಮ್ಮ ಗಿರಿರಾಜ್ ತರ ಹೊಸ ಸಿನಿಮಾಗಳನ್ನ ಹುಟ್ಟು ಹಾಕುವ ರೈಟರ್ಸ್ ನಮ್ಮಲ್ಲೂ ಇದ್ದಾರೆ ಗ್ಯಾರಂಟಿ. ಅದನ್ನು ನಾವು ರೈಟರ್ಸ್ನ ಬೆಳೆಸುವಂಥ ಪದ್ಧತಿನ ಶುರು ಮಾಡಬೇಕು. ಅದನ್ನು ದಯವಿಟ್ಟು ನನ್ನ ಜೊತೆಗೆ ಎಲ್ಲರೂ ಸೇರ್ಕೊಳ್ಳಿ. ನಾನು ಒಬ್ಬನೇ ಸೇರ್ಕೊಂಡಾಗಲ್ಲ, ನನ್ನ ಜೊತೆಗೆ ಇವಾಗ ಜಡೇಶ್ ಬಂದ್ಬಿಟ್ಟು ಇನ್ನೊಬ್ಬ ರೈಟರ್ಗೆ ಕತೆ ಡೈರೆಕ್ಷನ್ ಕೊಟ್ಟು ಸಿನಿಮಾ ಮಾಡಿಸ್ತಾ ಇದ್ದಾರೆ. ಅದಕ್ಕೂ ಒಳ್ಳೆಯದಾಗಲಿ. ಇಲ್ಲಿ ಬಂದಿರುವಂಥ ನನ್ನ ಗೆಸ್ಟ್, ಇಂಡಸ್ಟ್ರಿಯ ಎಲ್ಲ ಗೆಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಒಂದು ಕರೆಗೆ ಫೋನ್ ಕಾಲಲ್ಲೇ ಕರೆದಿದ್ದಕ್ಕೆ ಎಲ್ಲರೂ ಬಂದರು, ಎಲ್ರಿಗೂ ಧನ್ಯವಾದ.
ಪ್ರಜ್ವಲ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಅವಾಗಲೇ ಹೇಳಿದ್ದೇನೆ, ಅಂದರೆ ಈ ಪಾತ್ರ 12ನೇ ಶತಮಾನದ್ದು ಮತ್ತು ನಾವು ನನಗೆ ಈ ಪಾತ್ರಕ್ಕೆ ಪ್ರಜ್ವಲ್ನೇ ಯಾಕೆ ಬೇಕು ಅಂತ ಅನಿಸ್ತಂತಂದರೆ ಜೆಂಟಲ್ಮ್ಯಾನಲ್ಲಿ ಅವರು ತೋರಿಸಿರುವಂಥ ಡೆಡಿಕೇಶನ್. ಅದರಲ್ಲಿ 24 hours ನಮ್ಮ ಜಡೇಶ್ ಮೋಸ್ಟ್ಲಿ 24 hours ಒಂದು 6 ದಿನ 7 ದಿನ ಶೂಟಿಂಗ್ ಮಾಡಿದ್ದಾರೆ. ಅಷ್ಟು ಹಾರ್ಡ್ ವರ್ಕ್ ಮತ್ತು ಅಷ್ಟು ಪೇಷನ್ಸ್ ಇರೋ ನಟನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ, ನಿಜ ಹೇಳ್ತಾ ಇಲ್ಲ. ಅಷ್ಟು ಪೇಷನ್ಸ್. ಇದರಲ್ಲಿ ಒಂದು ಬೆಟ್ಟ ಯಾವುದು ಮಹೇಶ್, ಅದಲ್ಲ ಬೆಟ್ಟ ಇದರಲ್ಲಿ ರಾಮನಗರ ಗುಡಿಬಂಡೆ ಬೆಟ್ಟ ಹತ್ತಬೇಕು. ಅವರು ಆ ಮೇಕಪ್ಪು ಆ ದಾಡಿ ಹತ್ಕೊಂಡು ಒಂದು 500 ಮೆಟ್ಲು ಹತ್ಕೊಂಡು ಆ ಸಾಂಗ್ ಮಾಡ್ಕೊಂಡು ಬಂದಿದ್ದೀರಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅಂದರೆ ಇದರಲ್ಲಿ ಆ ಮೇಕಪ್ ಹಾಕ್ಕೊಂಡೇ ಇರಬೇಕು. ಇದರಲ್ಲಿ ಒಂದು 4-5 ಥರ ಬೇರೆ 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 ಗೆಟಪ್ಗಳಿದ್ದಾವೆ. ನಾನು ಕತೆ ಹೇಳಕ್ ಹೋದಾಗ ಪ್ರಜ್ವಲ್ ಬ್ರೋಗೆ ನಾನು ಒಂದೇ ಹೇಳಿದ್ದು, ಬ್ರೋ ಈ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಹೀರೋ, ಆದರೆ ನೀವೇನು ಅಂತಂದ್ರೆ ಒಂದು ರೆಫರೆನ್ಸ್ ಕೊಟ್ಟೆ ಅವರಿಗೆ. ಏನು ಕೊಟ್ಟೆ ಅಂತಂದ್ರೆ ಅವರಿಗೆ ನಾನು ಮಸ್ತಿ ರೆಫರೆನ್ಸ್ ಕೊಟ್ಟೆ. ಶ್ರೀ ಮುರಳಿ ಅವರು ನಮ್ಮ ಕಾರ್ತಿಕ್ ಮಹೇಶ್ ಅವರು, ಶಿವಣ್ಣ ನೀವು ಈ ಸಿನಿಮಾಗಂತೆ ನಾನು ರೆಫರೆನ್ಸ್ ಕೊಟ್ಟೆ. ಅವಾಗ ಆಯ್ತು ಬ್ರೋ ಮಾಡೋಣ ಆಯ್ತು ಅಂತ ಡಿಸೈಡ್ ಆಯ್ತು. ಅಂದರೆ ಅಷ್ಟು ಈ ಸಿನಿಮಾಗೆ ಮುಖ್ಯವಾದ, ನಾವು ಮಸ್ತಿ ನೋಡಿದಾಗ ನಮ್ಗೆ ಹೆಂಗೆ ಶಿವಣ್ಣ ಅವರು ಇದ್ದಾರೆ ಆ ಥರ ರಾಮರಸಗೆ ನಮ್ಮ ಪ್ರಜ್ವಲ್ ಬ್ರೋ ಆ ಥರದ್ದೊಂದು ಪಾತ್ರ ಇದರಲ್ಲಿ ಮಾಡಿದ್ದಾರೆ. ನೀವು ಕ್ಲೈಮ್ಯಾಕ್ಸಲ್ಲಿ ನೋಡ್ಬೇಕಪ್ಪ ಅಂತಂದರೆ ಇವತ್ತು ಹೇಳ್ತಿದ್ದೀನಿ, ಎಲ್ಲರೂ ಚಪ್ಪಲಿ ಬಿಟ್ಬಿಟ್ಟು ಆ ಕೊನೆಯ ಒಂದು 20 ನಿಮಿಷ ಸಿನಿಮಾ ನೋಡ್ತಾರೆ. ಆ ಥರದ್ದು ಒಂದು ಪಾತ್ರ, ಆ ಥರದ್ದು ಹೊಸ ಬೇರೆ ಬೇರೆ ಥರದ್ದು ಗೆಟಪ್ಗಳನ್ನು ಮಾಡಿದ್ದಾರೆ. ಒಂದು ಹೊಸ ಥರದ್ದು ಒಂದು ಜಾನರ್ ಟ್ರೈ ಮಾಡಿದ್ದೀವಿ ಕಥೆ ವಿಷಯದಲ್ಲಿ. ಒಂದು ಮಿಥಿಕಲ್ ಫ್ಯಾಂಟಸಿ ಡ್ರಾಮಾ ತುಂಬ, ಅಂದರೆ ಶುರು ಮಾಡ್ಬೇಕಪ್ಪ ಅಂತಂದರೆ ಒಂದು ಬಜೆಟಲ್ಲಿ ಮಾಡಬೇಕಂತ ಶುರು ಮಾಡಿದ್ವಿ. ಆದರೆ ಅದು ಕತೆ ರಿಕ್ವೈರ್ಮೆಂಟು ತುಂಬ ದೊಡ್ಡದಾಗ್ತಾ ಹೋಗ್ತು. ಅದೇ ಥರದ್ದು ಆರ್ಟಿಸ್ಟು ಆ್ಯಡ್ ಅಪ್ ಆಗ್ತಾ ಹೋದರು. ಆಲ್ರೆಡಿ ನಾವು ಕಾರ್ತಿಕ್ ಮಹೇಶ್ ಅವರು ಮತ್ತು ಪ್ರಜ್ವಲ್, ಹೆಬಾ ಪಟೇಲ್, ಶರಣ್ ಸರ್ ಈ ಥರದ್ದು ಒಂದು ಲಿಸ್ಟ್ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಆಲ್ರೆಡಿ ಅವ್ರನ್ನೆಲ್ಲರೂ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆ ಥರ ಕ್ಯಾರೆಕ್ಟರ್ ಇನ್ನೂ ಸಾಕಷ್ಟು ಪಾತ್ರಗಳು ಇನ್ನೂ ಬರುತ್ತೆ. ಎಲ್ಲರೂ ಬೆರಗಾಗಿ ನೋಡೋ ಥರದ್ದು ಪಾತ್ರಗಳು ಇನ್ನೂ ಇದ್ದಾವೆ ಈ ಸಿನಿಮಾದಲ್ಲಿ. ಆ ಥರದ ಪಾತ್ರಗಳು ಇನ್ನೂ ಸಾಕಷ್ಟು ಬರುತ್ತೆ. ಅದನ್ನೆಲ್ಲ ನಾವು ನೋಡೋಣ. ಸ್ವಲ್ಪ ಮಾತಾಡ್ತೇನೆ, ಯಾಕಂದರೆ ಇವತ್ತು ಮಾತಾಡ್ಬೇಕಂತ ಬಂದಿದ್ದೀನಿ. 1.5 hour ಮೇಲೆ CG ಇದೆ ಇದರಲ್ಲಿ, ಅಂದರೆ ಅಷ್ಟು ಲೆಂತ್ VFX ಇದೆ. ಅಷ್ಟು VFX ಇರುವಂಥ ಒಂದು ಸಿನಿಮಾಗೆ ಇಷ್ಟು ಸೀನಿಯರ್ ಕ್ಯಾಮ್ರಾಮನ್ ಇರೋದಕ್ಕೆ ನಾನು ಈ ಸಿನಿಮಾನ ಈ ಥರದ್ದು ಒಂದು ಮೇಕಿಂಗ್ ಮಾಡೋಕ್ಕಾಗಿದ್ದು. ಅದರಿಂದ ನಾನು ಪ್ರೌಡಾಗಿ ಹೇಳ್ಬೋದು, KK ಸರ್ ಅಂತವ್ರನ್ನ ನೀವು ಚಿತ್ರರಂಗದವರು ಹೆಚ್ಚು ಡೈರೆಕ್ಟರ್ಸ್ ಬಳಸ್ಕೊಳ್ಳಿ ಅಂತ ನಾನು ಹೇಳ್ಬೋದು. ಆ್ಯಕ್ಚುಲಿ ಕಾಂತಾರ ಆಕ್ಷನ್ ಡೈರೆಕ್ಟರ್ ಅಂತ ನಮ್ಮ ಚಂದ್ರರಾಜ್ ಅವರು ಹೇಳ್ತಾರೆ. ನಮ್ಮ ಪೆಂಟಗನ್ ಸಿನಿಮಾದಿಂದ ಅವರು ಆಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಜೆಂಟ್ಲ್ಮನ್ ಸಿನಿಮಾ ಮಾಡ್ಬೇಕಾದ್ರೆ ಅವರು ವಿನೋದ್ ಮಾಸ್ಟರ್ ಹತ್ರ ಅಸಿಸ್ಟೆಂಟ್ ಆಗಿದ್ರು. ಕಾಂತಾರ ಮಾಡೋಕ್ಕಿಂತ ಮುಂಚೆ ನಮ್ದೆಲ್ಲ ಆಕ್ಷನ್ಸ್ ಮುಗಿದೋಗಿತ್ತು. ಆ್ಯಕ್ಚುಲಿ ಎಲ್ಲ ನಾವು ಹೇಳ್ಬೇಕಾದ್ರೆ ಕಾಂತಾರ ಸೆಟ್ಗೆ ಅವರು ಹೋಗೋಕ್ಕಿಂತ ಮುಂಚೆ ನಮ್ಮ ರಾಮರಸದಲ್ಲಿ ಅಷ್ಟು ಆಕ್ಷನ್ಗಳನ್ನು ಮುಗಿಸಿ ಅವರು ಕಾಂತಾರ ಸೆಟ್ಟಿಗೆ ಹೋಗಿದ್ದು. ಕಾಂತಾರ ಸೆಟ್ಟಿಗೆ ಹೋದಾಗ ಕ್ಲೈಮ್ಯಾಕ್ಸಲ್ಲಿ ದಿನಾ ಕಾಲ್ ಮಾಡ್ತಾ ಇದ್ದೆ ಅವ್ರಿಗೆ, ಮಾಸ್ಟರ್ ನಮ್ಮದು ಕ್ಲೈಮ್ಯಾಕ್ಸ್, ಅವ್ರದ್ದು ಕ್ಲೈಮ್ಯಾಕ್ಸ್ ಹೆಂಗಿದೆ, ಏನಿದೆ ಡಿಫ್ರೆನ್ಸು? ಇಲ್ಲ ಭಯ ಪಡಬೇಡಿ ನೀವು, ಅವ್ರದ್ದು ಕ್ಲೈಮ್ಯಾಕ್ಸು ಬೇರೆ ಥರ ಐಡಿಯಾಗಳು ಮಾಡಿದ್ದಾರೆ, ಅವ್ರದ್ದು ಬೇರೆ ಥರ ಕ್ಲೈಮ್ಯಾಕ್ಸ್ ಇದೆ, ನಿಮ್ಮದೇ ಬೇರೆ ಥರ ಇದೆ. ನಿಮ್ಮ ಸಿನಿಮಾ ಬಂದಾಗ ಪ್ರೌಡಾಗಿ ಹೇಳ್ಬೋದು, ನಾನು ರಾಮರಸ ಫಸ್ಟು ಮಾಡಿ ಆಮೇಲೆ ನಾನು ಕಾಂತಾರ ಮಾಡಿದ್ದೀನಿ ಅಂತ ನಾನು ಪ್ರೌಡಾಗಿ ಎಲ್ಲ ಕಡೆ ಹೇಳ್ಕೊಡ್ತೀನಿ ಅಂತ ಮಾಸ್ಟರ್ ಅವತ್ತು ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮುಂದಿನ ದಿನದಲ್ಲಿ ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಆರ್ಟ್ ಡೈರೆಕ್ಟ್ರು, ಅವರು ಆರ್ಟ್ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವು ಅವರು ಕೊಲೀಗ್ಸ್ ಆ್ಯಕ್ಚುಲಿ. ಫಸ್ಟು ನಾನು ಇಂಡಸ್ಟ್ರಿ ಬಿಗಿನಿಂಗಲ್ಲಿ ಬಂದಾಗ ಸೈನಿಕ ಸಿನಿಮಾಗೆ ನಾನು ಫಸ್ಟು ನಮ್ಮ ಜಿ ಮೂರ್ತಿ ಅಂತ ಆರ್ಟ್ ಡೈರೆಕ್ಟರ್ ಇದ್ದರು. ಆ ಜಿ ಮೂರ್ತಿ ಸರ್ ಆರ್ಟ್ ಡೈರೆಕ್ಟ್ರಲ್ಲಿ ನಾನು ಆರ್ಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅವರು ಜಿ ಮೂರ್ತಿ ಸರ್ ಹತ್ರ ಆರ್ಟ್ ಡೈರೆಕ್ಟರ್ ಅಸಿಸ್ಟೆಂಟಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಅವರು ನಮ್ಮ ಕೊಲೀಗ್ ಆ್ಯಕ್ಚುಲಿ ಆರ್ಟ್ ಡಿಪಾರ್ಟ್ಮೆಂಟಿಗೆ ಇವಾಗ ಆರ್ಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ಅದ್ಭುತವಾಗಿ ಸೆಟ್ಗಳನ್ನು ಹಾಕಿದ್ದಾರೆ ನಮ್ಮ ಬಜೆಟ್ ತಕ್ಕನಾಗಿ. ಅದು ಮುಂದೆ ನೀವು ಸಿನಿಮಾಗಳು ನೋಡಿದಾಗ ಅವ್ರ ಟ್ಯಾಲೆಂಟ್ ಆಲ್ರೆಡಿ ಅವರು ಸ್ಟೇಟ್ ಅವಾರ್ಡ್ ಎಲ್ಲ ತೊಗೊಂಡಿದ್ದಾರೆ. ಅವ್ರ ಟ್ಯಾಲೆಂಟ್ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಅವರು ತುಂಬ ಈ ಥರದ್ದು ಸಿನಿಮಾಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಕಿದ್ದಾರೆ. ಅದೇ ಶೂಟಿಂಗ್ ಎಷ್ಟು ಸಮಯ ಮಾಡಿದ್ದೀವಿ, ಬರೀ ಮೇಕಪ್ಗೆ ಅವ್ರು ಹೇಳಿದಾಗ ಎಷ್ಟು ಸಮಯ ತೊಗೊಳ್ತಿತ್ತು, ಒಂದು ಸೆಟ್ ರೆಡಿ ಮಾಡೋದಕ್ಕೆ, ಒಂದು ಶಾರ್ಟ್ ರೆಡಿ ಮಾಡೋದಕ್ಕೆ ಎಷ್ಟು ಸಮಯ ತೊಗೊಳ್ತಿತ್ತು ನಾವು ನೋಡಿದ್ದೀನಿ.
ಸೊ ಅದೆಲ್ಲ ಮಾಡಿದಾಗ ನಂಬರ್ ಆಫ್ ಡೇಸ್ ಜಾಸ್ತಿ ಆಗುತ್ತೆ, ಅಫ್ಕೋರ್ಸ್ ಮಾಡುವಂಥ ಖರ್ಚು ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಬರೀ CGಗೇನೆ ಒಂದು 2 ರಿಂದ 3 ಆಗ್ಬೋದೇನೋ ನಮ್ಮ ಸಿನಿಮಾಗೆ ಖಂಡಿತವಾಗ್ಲೂ. ಬಟ್ ನನಗೆ ಯಾವಾಗಲೂ ಒಂದು ಭಯ ಇರುತ್ತೆ, ನಾವು ಎಷ್ಟೇ ಪರಿಶ್ರಮ ಪಟ್ಟರು ಕೊನೆಗೆ ಹೋಗಿ ಅಲ್ಲಿ ಕಂಪ್ಯೂಟರ್ಲಿ ಟೇಬಲಲ್ಲಿ ಅವ್ರು ಕೆಲಸ ಮಾಡಬೇಕಾದ್ರೆ ಆ CG ಚೆನ್ನಾಗಿ ಬಂದಿಲ್ಲ ಅಂದರೆ ನಾವು ಏನೇ ಮಾಡಿದ್ರು ಕಾರ್ಟೂನ್ ನೆಟ್ವರ್ಕಲ್ಲಿ ಕಾರ್ಟೂನ್ ನೋಡೋ ಥರ ಇರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಈ ಸಿನಿಮಾಲಿ ರೆಫರೆನ್ಸಸ್ ಗುರು ತೋರಿಸಿದ್ರು, ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ಇಟ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್, ಅಂದರೆ ಈ ವರ್ಷ ರಿಲೀಸ್ ಆದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಆಫ್ ದಿಸ್ ಇಯರ್ ಖಂಡಿತವಾಗ್ಲೂ. ಅದು ತುಂಬ ಕಾನ್ಫಿಡೆಂಟ್ ಅಂತ ಹೇಳಿಲ್ಲ. ಆ್ಯಂಡ್ ಒಂದು ತುಂಬ ಹೊಸ ಜಾನ್ರ, ಅಂದರೆ ಸಾಕಷ್ಟು ವರ್ಷಗಳಾದಮೇಲೆ ಈ ಥರ ಜಾನ್ರ ಮತ್ತೆ ಮಾಡೋ ಧೈರ್ಯ ಮಾಡಿದ್ದಾರೆ. ನಗ್ತೀರಿ, ಎದಿರ್ತೀರಿ, ಕೊನೆಗೆ ಕ್ಲೈಮ್ಯಾಕ್ಸ್ ಬಂದಾಗ ಅವ್ರು ಹೇಳ್ದಂಗೆ ಖಂಡಿತವಾಗ್ಲೂ ಎಲ್ಲರೂ ಚಪ್ಪಲಿ ತೆಗೆದು ಈ ಸಿನಿಮಾ ನೋಡಿ, ಅಷ್ಟು ಒಂದು ದೈವಿಕ ಭಾವ ಇದೆ ಇದರಲ್ಲಿ. ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಐ ಆಮ್ ಗ್ಲಾಡ್ ಐ ಕುಡ್ ಬಿ ಯುವರ್ ಸಪೋರ್ಟ್. ಕಲರ್ ಲೈಟಿಂಗ್ ಚೆನ್ನಾಗಿದೆ ಇದ್ರ ಜೊತೆಲಿ. ಇದೀಗ ಗುರೂಜಿಗೆ ಸನ್ಮಾನವನ್ನು ನೆರವೇರಿಸುವಂತಹ ಸಮಯ. ದಯವಿಟ್ಟು ಮಾಡಬೇಕು. ನಮ್ಮ ರಾಮರಸ ಚಿತ್ರತಂಡದ ಪರವಾಗಿ ಅವಧೂತ ಶ್ರೀ ವಿನಯ್ ಗುರೂಜಿಯವರನ್ನ ಇದೀಗ